ವಿ ಸಂಘ ಬಳ್ಳಾರಿ, ಗಂಗಾವತಿ ಭಾಗ್ಯಮ್ಮ ರೂರಲ್ ಡಿಗ್ರಿ ಕಾಲೇಜ್, ಹೂವಿನ ಹಡಗಲಿ. ನಾವೆಲ್ ಎಮಾ ರಿಟನ್ ಬೈ ಜೇನ್ ಆಸ್ಟಿನ್. Myself Mabusab K, guest lecturer, Department of English, ಹೂವಿನ ಹಡಗಲಿ. About the novel, the full title of the novel is Emma. It was written 1814 to 1815 at Chowton, England. It was published 1815. ಎಮ ಎಂಬ ಒಂದು ಕಾದಂಬರಿ ಮೊದಲು ಪ್ರಕಟಗೊಂಡಿದ್ದು 1815 ಡಿಸೆಂಬರ್ ತಿಂಗಳಲ್ಲಿ ಚೌಟನ್, ಇಂಗ್ಲೆಂಡ್ ಎಂಬ ಒಂದು ಸ್ಥಳದಲ್ಲಿ ಈ ಒಂದು ನಾವೆಲನ್ನು ಬರೆಯಲಾಗಿದೆ. ಇದು ಸಾಹಿತ್ಯಿಕವಾಗಿರ್ತಕ್ಕಂಥ ಕಾಲಮಾನ, ಲಿಟರರಿ ಪೀರಿಯಡ್ 19ನೇ ಶತಮಾನ, ಕ್ಲಾಸಿಸಿಸಮ್ ಆ್ಯಂಡ್ ರೊಮ್ಯಾಂಟಿಸಿಸಮ್ ಅಂಥೇಳಿ ನಾವು ಕರಿತೀವಿ. ಹಾಗಾದರೆ ಈ ಸಾಹಿತ್ಯಿಕವಾಗಿರ್ತಕ್ಕಂಥ ಒಂದು ಜನರ್ ಕಾಮಿಡಿ ಆಫ್ ಮ್ಯಾನರ್ನಲ್ಲಿ ಹಾಸ್ಯ ಮತ್ತು ಶಿಷ್ಟಾಚಾರಗಳಿಂದ ಕೂಡಿರ್ತಕ್ಕಂಥ ರೀತಿಯಲ್ಲಿ ನಾವು ಕಾಣ್ತೀವಿ. ಈ ಸೆಟ್ಟಿಂಗ್ಸನ್ನು ನಾವು ನೋಡಿದಾಗ ಹೈಬರಿ, ಒಂದು ಫಿಕ್ಷನಲ್ ವಿಲೇಜ್ ಆ್ಯಂಡ್ ಅಟ್ ಬಾಕ್ಸ್ ಹಿಲ್, ನಾರ್ತ್ ಸುರೇ ಅಂಥೇಳಿ 3 ಸ್ಥಳಗಳು ಇದ್ದಾವೆ. ಅಂದರೆ ಹೈಬರಿ ಎಂಬುದು ಒಂದು ಕಾಲ್ಪನಿಕವಾಗಿರ್ತಕ್ಕಂಥ ಒಂದು ಸ್ಥಳ, ಈ ಕಾದಂಬರಿ ನಡೆಯುವ ಸ್ಥಳ ಕಾಲ್ಪನಿಕವಾಗಿರ್ತಕ್ಕಂಥದ್ದು. ಬಾಕ್ಸ್ ಹಿಲ್ ಮತ್ತು ನಾರ್ತ್ ಸರೆ ಅಂಥೇಳಿ ಇಲ್ಲಿ ಕೂಡ ಆಲ್ ಇನ್ ಇಂಗ್ಲೆಂಡ್ನಲ್ಲಿ ನಡೆಯುತ್ತದೆ. ಮತ್ತು ಈ ಕಾದಂಬರಿಯ ಒಂದು ಕ್ಲೈಮ್ಯಾಕ್ಸನ್ನು ನಾವು ನೋಡಿದಾಗ ಎಮಾಸ್ ರಿವಿಲೇಷನ್ ದಟ್ ಶಿ ಲವ್ಸ್ ಮಿಸ್ಟರ್ ನೈಟ್ಲಿ, ಇಲ್ಲಿ ಬಹಿರಂಗಪಡಿಸ್ತಕ್ಕಂಥದ್ದು. ಕೊನೆಯದಾಗಿ ಅದಕ್ಕೆ ಅರ್ಥಗ್ರಹಿಕೆ ಮಾಡ್ಕೊತಾಳೆ. ಇಲ್ಲಿ ಎಮಾ ವುಡ್ ಹೌಸ್ ಏನಂದರೆ ತಾನು ಮಿಸ್ಟರ್ ನೈಟ್ಲಿಯನ್ನು ಪ್ರೀತಿ ಮಾಡ್ತಾ ಇದ್ದಾಳೆ ಅನ್ನೋದನ್ನು ಇಲ್ಲಿ ನಾವು ಕಾಣ್ತೀವಿ ಲಾಸ್ಟಿಗೆ. ತದನಂತರ ಆ್ಯಂಟೋಗನಿಸ್ಟ್ ಇನ್ ದ ನಾವೆಲ್, ದೇರ್ ಈಸ್ ನೋ ರಿಯಲ್ ಆ್ಯಂಟೋಗನಿಸ್ಟ್ ಇನ್ ದ ನಾವೆಲ್. ಎಮಾಸ್ ಗ್ರೇಟ್ enemy is her own vanity and pride in her power of discriminate. ಇಲ್ಲಿ ಈ ನಾವೆಲ್ನಲ್ಲಿ ಯಾರೂ ಕೂಡ ವಿಲನ್ ಅಂತ ಹೇಳಿ ಅಥವಾ ವೈರಿ ಅನ್ನೋದನ್ನು ಇಲ್ಲಿ ನಾವು ಕಾಣೋದಿಲ್ಲ. ಯಾಕಂದರೆ ಎಮಾ ವುಡ್ ಹೌಸಿನ ಎನಿಮಿ ಯಾರಪ್ಪ ಅಥವಾ ವಿಲನ್ ಯಾರಪ್ಪ ಅಂದರೆ ತಂದೆ ಆಗಿರ್ತಕ್ಕಂಥ ಒಂದು ವೆನೈಟಿ ಅಂದರೆ ಒಂದು ಆಡಂಬರದ ಒಂದು ಪ್ರದರ್ಶನ ಅಥವಾ ಹೆಮ್ಮೆ, ಪ್ರತಿಷ್ಠೆ ಅನ್ನೋದೇನಿದೆಯಲ್ಲ, ಪ್ರೈಡ್ ಅನ್ನೋದೇನಿದೆಯಲ್ಲ, ಪವರ್ ಆಫ್ ಡಿಸ್ಕ್ರಿಮಿನೇಟ್ ಅಂತ ಹೇಳ್ತೀವಿ. ಬಹಳಷ್ಟು ಬಲಶಾಲಿಯಾಗಿರ್ತಕ್ಕಂಥವ್ರು, ಶಕ್ತಿಯುತವಾಗಿರ್ತಕ್ಕಂಥವ್ರು, ಹಾಗೆ ಸಂಪದ್ಭರಿತವಾಗಿರ್ತಕ್ಕಂಥವ್ರು, ಇವೆಲ್ಲರನ್ನು ನಾವು ಕಾಣ್ಬೋದಾಗಿದೆ ಈ ಎಮ ಎಂಬ ಒಂದು ಕ್ಯಾರೆಕ್ಟರ್ ಮುಖಾಂತರ. ಒಂದು ಪಾಯಿಂಟ್ ಆಫ್ ವ್ಯೂ, ಒಂದು ಆಧಾರವಾಗಿ ನೋಡಬೇಕಂದ್ರೆ ಥರ್ಡ್ ಪರ್ಸನ್ ಒಮಿಸೆಂಟ್ ಅಂತ ಕರಿತೀವಿ. ಒಂದು ಎಲ್ಲವನ್ನು ಬಲ್ಲ ರೀತಿಯಲ್ಲಿ ನಾವು ಈ ಒಂದು ದೃಷ್ಟಿಕೋನದಲ್ಲಿ ನಾವು ಈ ನಾವೆಲನ್ನು ಕಾಣಬೇಕಾಗಿದೆ. ಹಾಗಾದರೆ ಎಮ ಎಂಬ ನಾವೆಲ್ ಬಗ್ಗೆ ತಿಳ್ಕೊಂಡು ಅದ್ರ ಜೊತೆಗೆ ಜೇನ್ ಆಸ್ಟಿನ್ ಬಗ್ಗೆ ಅವರ ಕಾಲಮಾನ 1775ರಿಂದ 1817 ಇವರ ಕಾಲಮಾನ ಆಗಿದೆ. ಜೇನ್ ಆಸ್ಟಿನ್ ಬಾರ್ನ್ ಇನ್ ಸ್ಟೇವ್ಟನ್, ಇಂಗ್ಲೆಂಡ್ ಆನ್ ಡಿಸೆಂಬರ್ 16th, 1775. ಇಲ್ಲಿ ಹೇಳಲಾಗಿದೆ 16ನೇ ಡಿಸೆಂಬರ್ ಜೇನ್ ಆಸ್ಟಿನ್ ಅವರು ಜನಿಸ್ತಾರೆ. ಒಂದು ಸ್ಟೀವೆನ್ಸನ್ ಅಂಥೇಳಿ ಒಂದು ಹಳ್ಳಿಯ, ಇಂಗ್ಲೆಂಡ್ ದಕ್ಷಿಣದ ಒಂದು ಹಳ್ಳಿಯಲ್ಲಿ. ಶಿ ವಾಸ್ 7th of 8 ಚಿಲ್ಡ್ರನ್ಸ್ ಆಫ್ ವಿಚ್ ದೇರ್ ವಾಸ್ 6 ಬ್ರದರ್ಸ್ ಆ್ಯಂಡ್ 1 ಸಿಸ್ಟರ್. ಹಾಗಾದರೆ 8 ಮಂದಿ ಇವರ ತಂದೆ ತಾಯಿಗೆ ಮಕ್ಕಳಿರ್ತಾರೆ. ಅದರಲ್ಲಿ 7ನೇ ಮಗುವಾಗಿ ಜೇನ್ ಆಸ್ಟಿನ್ ಅವರು ಜನಿಸ್ತಾರೆ. ಇದರಲ್ಲಿ 6 ಮಂದಿ ಬ್ರದರ್ಸ್, ಒಡ ಹುಟ್ಟಿದವರು, 1 ಸಿಸ್ಟರ್, ಒಬ್ಬ ಸಹೋದ್ಯೋಗಿ ಕೂಡ ಇದ್ದಾಳೆ. ಆ್ಯಸ್ ಫಾರ್ ಆ್ಯಸ್ ಅವರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಈಸ್ ಕನ್ಸರ್ನ್, ಇಲ್ಲಿ ನಾವು ಅವರ ಕೌಟುಂಬಿಕವಾಗಿರ್ತಕ್ಕಂಥ ಹಿನ್ನೆಲೆಯನ್ನು ನಾವು ನೋಡಿದಾಗ ಹರ್ ಫಾದರ್ಸ್ ಜಾರ್ಜ್ ದಿ ಆಸ್ಟಿನ್ ವಾಸ್ ಸ್ಕಾಲರ್ಲಿ ಎ ಪ್ರೀಚರ್, ಒಬ್ಬ ಪ್ರೀಚರ್ ಇರ್ತಾನೆ, ಬೋಧಕ ಇರ್ತಾನೆ. ಆ್ಯಂಡ್ ಎ ಫ್ಯಾಮಿಲಿ ಲೀವ್ಡ್ ಎ ಮಾಡೆಸ್ಟ್ ಲೈಫ್ ಅಟ್ ದ ರೆಕ್ಟರಿ. ಆ ಒಂದು ಸ್ಥಳದಲ್ಲಿ ಬಹಳಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ, ಒಂದು ಸುಸಂಸ್ಕೃತವಾದ ರೀತಿಯಲ್ಲಿ ಇವರ ಜೀವನವನ್ನು ಕೂಡ ಸಾಗಿಸ್ತಾ ಇರ್ತಾರೆ. ಆ್ಯಸ್ ಹರ್ ಫಾದರ್ ವಾಸ್ ಎ ಹ್ಯಾಂಪ್ಶೈರ್ ಕ್ಲರ್ಜಿಮ್ಯಾನ್, ಹಾಗೆ ಇವರ ತಂದೆ ಒಬ್ಬ ಹ್ಯಾಂಪ್ಶೈರ್ನಲ್ಲಿ ಏನಂತೆ ಒಬ್ಬ ಪಾದ್ರಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾನೆ. ರೆಕ್ಟರ್ ಆಫ್ ದಿ ಸ್ಟೇವೆನ್ಸನ್, ಪ್ರಮುಖವಾಗಿರ್ತಕ್ಕಂಥ ಗಣ್ಯವಾಗಿರ್ತಕ್ಕಂಥ ವ್ಯಕ್ತಿ ಇರ್ತಾನೆ ಇನ್ ದ ಕಂಟ್ರಿ ಆಫ್ ಹ್ಯಾಂಪ್ಶೈರ್ ಇನ್ ಸೌತ್ ಸೆಂಟ್ರಲ್ ಆಫ್ ಇಂಗ್ಲೆಂಡ್ನಲ್ಲಿ. ಹೀಸ್ ಪ್ರೊವೈಡೆಡ್ ಹರ್ ಬಟ್ ಎ ಚಾನ್ಸ್ ಟು ಹ್ಯಾವ್ ಕಾಂಟ್ಯಾಕ್ಟ್ ವಿತ್ ದ ಲಿಮಿಟೆಡ್ ವರ್ಡ್ ಆಫ್ ಪ್ರೊವಿನ್ಷಿಯಲ್ ಜೆನೆಟ್ರಿ ಅಂತ ಹೇಳಲಾಗ್ತದೆ. ಹಾಗಾದರೆ ಒಂದು ಪ್ರಾಂತೀಯವಾಗಿರ್ತಕ್ಕಂಥ ರೀತಿಯಲ್ಲಿ
ಅಲ್ಲಿರ್ತಕ್ಕಂಥ ಒಂದು ಕುಟುಂಬದನ್ನು ನೋಡಿದಾಗ ಒಂದು ಸಭ್ಯ ಸಮಾಜದ ಜನ ಇಲ್ಲಿ ನಾವು ಕಾಣ್ತೀವಿ. ತಮ್ಮ ಮನೆಗಳಲ್ಲಿ ಎರಳು ಭೋಜನಗಳಿರ್ಬೋದು, ನೃತ್ಯ ಇರ್ಬೋದು, ವಾದ್ಯಗಳು ನುಡಿಸುವುದಿರ್ಬೋದು, ಪುಸ್ತಕಗಳನ್ನು ಓದುವುದಿರ್ಬೋದು, ಸಂಗೀತ, ಕಲೆ, ರಾಜಕೀಯದ ಬಗ್ಗೆ ಕುರಿತು ಹರಟೆ ಹೊಡೆಯತಕ್ಕಂಥದ್ದಿರ್ಬೋದು, ಕುದುರೆ ಸವಾರಿ ಮಾಡ್ತಕ್ಕಂಥದ್ದಿರ್ಬೋದು, ಇವರ ದಿನನಿತ್ಯದ ಒಂದು ದಿನಚರಿ ಆಗಿರ್ತದೆ ಅನ್ನೋದ್ರ ಬಗ್ಗೆ ನಾವು ಕಾಣ್ಬೋದಾಗಿದೆ. ಮುಂದುವರಿದು ಶಿ ವಾಸ್ ಬರಿಡ್ ಇನ್ July 24th, 1817 ಇನ್ ಕ್ಯಾಥಡ್ರಲ್ ಚರ್ಚ್ ಆಫ್ ವಿನ್ಚೆಸ್ಟರ್ ಅಂತ ಹೇಳಲಾಗ್ತದೆ. 24 ಜುಲೈ 1817ರಲ್ಲಿ ಈಕೆಯ ಒಂದು ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಲಾಗ್ತದೆ. ಸಾಹಿತ್ಯಿಕವಾಗಿರ್ತಕ್ಕಂಥ ವರ್ಕ್ಸ್ಗಳು ನಾವು ನೋಡಿದಾಗ ಎಮಾ ವಾಸ್ ಸ್ಟಾರ್ಟೆಡ್ ಆಫ್ಟರ್ ದ ಪ್ರೈಡ್ ಆ್ಯಂಡ್ ಪ್ರೆಜುಡಿಸ್ 1813 ಆ್ಯಂಡ್ ಪಬ್ಲಿಷ್ಡ್ ಬೈ ದಿ ಜಾನ್ ಮೇರಿ second on 23rd December 1815, dated 1816 and first published in 1818. ಇಲ್ಲಿ ಎಮಾ ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಅಂದರೆ ಪ್ರೈಡ್ ಆ್ಯಂಡ್ ಪ್ರೆಜುಡಿಸ್ ಮುಗಿದುಗಳಿಗೆ ಈ ಎಮಾ ವುಡ್ ಹೌಸ್ ಏನಂತಾನೆ ಎಮಾ ಒಂದು ನಾವೆಲ್ ಎಂಬುದನ್ನು ಕೂಡ ಇಲ್ಲಿ ನಾವೆಲ್ ಬರೆಯೋಕ್ಕೆ ಶುರು ಮಾಡ್ತಾರೆ ಜೇನ್ ಆಸ್ಟಿನ್ ಅವರು. ಇಲ್ಲಿ 1815ರಲ್ಲಿ ಮತ್ತು 16ರಲ್ಲಿ ಇದು ಫಸ್ಟ್ ಪಬ್ಲಿಷ್ಡ್ ಆಗುತ್ತೆ. 1818ರಲ್ಲಿ ಇಟ್ ನೆರೇಟ್ಸ್ ದ ಲೈಫ್ ಆಫ್ ಜಾರ್ಜಿಯನ್ ಎರಾ ಸೆಟ್ ಅಟ್ ಹೈಬರಿ. ಇಲ್ಲಿ ಹೇಳಲಾಗ್ತದೆ ಅಲ್ಲಿ ಜಾರ್ಜಿಯನ್ ಎರಾ ಅಥವಾ ಆ ಕಾಲಮಾನದ ಒಂದು ರಿಫ್ಲೆಕ್ಟ್, ಆ ಸಮಾಜದ ಒಂದು ಕನ್ನಡಿ ಹಿಡಿಯುತ್ತದೆ ಈ ಒಂದು ನಾವೆಲ್ಲು. ಹೈಬರಿಯಲ್ಲಿರ್ತಕ್ಕಂಥದ್ದು ಹಾರ್ಟ್ಫೀಲ್ಡ್ ಮತ್ತು ರ್ಯಾಂಡಲ್ಸ್ ಇರ್ಬೋದು, ಡೌನ್ವೆಲ್ ಅಬಿ ಇರ್ಬೋದು, ಇವೆಲ್ಲ ಒಂದು ಗ್ರಾಮದಲ್ಲಿ, ಇವೆಲ್ಲ ಸ್ಥಳದಲ್ಲಿ ಈ ಒಂದು ಕಾದಂಬರಿಯು ಕೂಡ ನಾವು ಕಾಣ್ಬೋದಾಗಿದೆ. ಇಟ್ ಈಸ್ ಎ ಲಾಸ್ಟ್ ವರ್ಕ್ ಆಫ್ ಪಬ್ಲಿಷ್ ಡ್ಯೂರಿಂಗ್ ದಿ ಆಸ್ಟಿನ್ಸ್ ಲೈಫ್ ಫಾಲೋಡ್ ಬೈ. ಹಾಗಾದರೆ ಕೊನೆಯದಾಗಿ ಬೇರೆ ಬೇರೆ ಸಾಹಿತ್ಯಿಕ ಕೃತಿಗಳನ್ನು ಕೂಡ ಜೇನ್ ಆಸ್ಟಿನ್ ಅವರು ಕೊಟ್ಟಿದ್ದಾರೆ. ನಾರ್ಥಿಂಗ್ಯಾನ್ ಅಬಿ ಅಂಥೇಳಿ 1817, ಪರ್ಸ್ಯೂಷನ್ ಅಂಥೇಳಿ 1817, ಸೆನ್ಸ್ ಆ್ಯಂಡ್ ಸೆನ್ಸಿಬಿಲಿಟಿ ಅಂಥೇಳಿ 1811, ಮ್ಯಾನ್ಸ್ಫೀಲ್ಡ್ ಪಾರ್ಕ್ ಅಂಥೇಳಿ 1813. ಈ ರೀತಿಯಾಗಿರ್ತಕ್ಕಂಥ ಒಂದು ಬೇರೆ ಬೇರೆ ಕೃತಿಗಳನ್ನು ಕೂಡ ಜೇನ್ ಆಸ್ಟಿನ್ ಅವರು ನಮಗೆ ನೀಡಿದ್ದಾರೆ, ಕಾದಂಬರಿಗಳನ್ನು ಕೂಡ ನೀಡಿದ್ದಾರೆ. ಹಾಗಾದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ನಾವೆಲ್ ಪ್ರೆಸೆಂಟ್ ಎ ಟೋನಲ್ ವ್ಯೂ ಆಫ್ ಸೋಷಲ್ ಲೈಫ್, ಕ್ಲಾಸ್, ಫ್ಯಾಮಿಲಿ ಇಶ್ಯೂಸ್. ಅಂದರೆ 19ನೇ ಶತಮಾನದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಕುಲೀನ ಸಮಾಜವನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ. ಆ ಸಮಾಜದ ಜೀವನದ ಬಗ್ಗೆ, ಅಲ್ಲಿರ್ತಕ್ಕಂಥ ಒಂದು ಕ್ಲಾಸಸ್ ಬಗ್ಗೆ, ಅಲ್ಲಿರ್ತಕ್ಕಂಥ ಫ್ಯಾಮಿಲಿ ಇಶ್ಯೂಸ್, ಕೌಟುಂಬಿಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಇಶ್ಯೂಸ್ಗಳ ಬಗ್ಗೆಯೂ ಕೂಡ ಈ ಒಂದು ನಾವೆಲ್, ಈ ಕಾದಂಬರಿಯು ಕೂಡ ಅಭಿವ್ಯಕ್ತಪಡಿಸ್ತದೆ. ಹಾಗೆಯೇ ಇಟ್ ಈಸ್ ದಿ ನಾವೆಲ್ ರಿಟನ್ ಆ್ಯಸ್ ಕಾಮಿಡಿ ಆಫ್ ಮ್ಯಾನರ್ಸ್. ಅಂದರೆ ಇಲ್ಲಿ ಕಾಮಿಡಿಯ ಜೊತೆಗೆ ಹಾಸ್ಯದ ಹೊನಲನ್ನು ನೀಡುವುದರ ಜೊತೆಗೆ ಒಂದು ಒಳ್ಳೆಯ ನಡತೆ ಬಗ್ಗೆ, ಒಂದು ಶಿಷ್ಟಾಚಾರಗಳ ಬಗ್ಗೆಯೂ ಕೂಡ ಅಮಾಂಗ್ ದ ಕ್ಯಾರೆಕ್ಟರ್ ಡಿಪಿಕ್ಟಿಂಗ್ ಇನ್ ದ ನಾವೆಲ್, ಬೇರೆ ಬೇರೆ ಕ್ಯಾರೆಕ್ಟರ್ ಮುಖಾಂತರ ನಾವು ಕಾಣ್ಬೋದಾಗಿದೆ. ಅದೇ ರೀತಿಯಲ್ಲಿ ದ ಇಶ್ಯೂಸ್ ಆಫ್ ಕೋರ್ಟ್ಶಿಪ್, ಲವ್ ಆ್ಯಂಡ್ ಮ್ಯಾರೇಜ್, ಆದರೆ ಹದಿಹರೆಯದ ಒಂದು ಪ್ರೇಮದ ಬಗ್ಗೆಯೂ ಕೂಡ ಈ ನಾವೆಲ್ ಏನು ಮಾಡುತ್ತೆ ಅಂದರೆ ಅಭಿವ್ಯಕ್ತಪಡಿಸ್ತದೆ. ಮತ್ತು ವಿವಾಹಗಳ ಬಗ್ಗೆ, ಮದುವೆಯ ಬಗ್ಗೆಯೂ ಕೂಡ ಈ ನಾವೆಲ್ ಮತ್ತೆ ಹೇಳಲಾಗ್ತದೆ. ಇಟ್ ಶೋಸ್ ಹೌ ಫೆಮಿನಿಸ್ಟ್ ಸೈಡ್ ಆಫ್ ದಿ ಜೇನ್ ಆಸ್ಟಿನ್. ಹಾಗಾದರೆ ಮಹಿಳಾವಾದದ ಬಗ್ಗೆಯೂ ಕೂಡ ಮಹಿಳೆಯರ ಅಥವಾ ಹೆಂಗಳೆಯರ ಸ್ಥಿತಿಗತಿಗಳು ಅತ್ಯಂತ ಭಾವಗೀತಾತ್ಮಕವಾಗಿ ಚಿತ್ರಿಸಲಾಗುವುದು. ಹಾಗಾಗಿ ಈ ಕಾದಂಬರಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಹಿರಿಮೆ ಅಂದರೂ ಕೂಡ ತಪ್ಪಾಗಕ್ಕಿಲ್ಲ. ಹಾಗಾಗಿ ಮತ್ತೆ ಮುಂದುವರೆದು ಜೇನ್ ಆಸ್ಟಿನ್ ಅವರು ಈ ರೀತಿಯಾಗಿ ಬರೀತಾರೆ, ಐ ಆಮ್ ಗೋಯಿಂಗ್ ಟು ಟೇಕ್ ಎ ಹೀರೋಯಿನ್ ಹೂಮ್ ನೋ ಒನ್ ಬಟ್ ಮೈ ಸೆಲ್ಫ್ ಮಚ್ ಲೈಕ್ ಫಾರ್ ದ ಪ್ರೊಟಗಾನಿಸ್ಟ್ ಆಫ್ ದಿ ನಾವೆಲ್. ಹಾಗಾದರೆ ಇವರೊಂದು ನಾವೆಲ್ ಬರೆಯೋಕ್ಕೆ ಹೋದರು, ಅದರಲ್ಲಿ ತಾವೇ ಒಂದು ಪ್ರೊಟಗಾನಿಸ್ಟ್ ಆಗಿ ಇವತ್ತು ನಿಲ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಕಾಣ್ಬೋದಾಗಿದೆ. ಹಾಗಾದರೆ ಎಮಾ ಈಸ್ ಕ್ವೈಟ್ ಮಾಡರ್ನ್ ಇನ್ ಸ್ನಾಬಿಶ್, ನೋ ಆಲ್ ಆಟಿಟ್ಯೂಡ್ ಆಫ್ಟರ್ವರ್ಡ್ಸ್, ರಿಯಲೈಸ್ ಆ್ಯಂಡ್ ನೀಡ್ ಟು ಫಾರ್ ಹ್ಯುಮಿಲಿಟಿ ಆ್ಯಂಡ್ ಗೈಡೆನ್ಸ್. ಹಾಗಾದರೆ ಎಮಾ ವುಡ್ ಹೌಸಿನ ಕ್ಯಾರೆಕ್ಟರನ್ನು ನಾವು ನೋಡಿದಾಗ ಆಧುನಿಕವಾಗಿರ್ತಕ್ಕಂಥ ಒಂದು ಆಟಿಟ್ಯೂಡು ಮ್ಯಾನರಿಸಮನ್ನು ಕೂಡ ನಾವು ನೋಡ್ಬೋದಾಗಿದೆ. ಶಿ ಈಸ್ ಎ ಸ್ನಾಬಿಶ್ ಆ್ಯಂಡ್ ವೆಲ್ ಆಲ್ ಆಟಿಟ್ಯೂಡ್, ಅಂದರೆ ಸೆಲ್ಫ್ ಡಿಸಿಷನ್ ತಗೊತಕ್ಕಂಥ ಒಂದು ಕ್ಯಾರೆಕ್ಟರ್ ಇಲ್ಲಿ ನಾವು ಎಮಾ ವುಡ್ ಹೌಸನ್ನು ಕಾಣಬಹುದಾಗಿದೆ. ಹಾಗಾಗಿ ಇಂತಹ ಕೆಲವೊಂದಿಷ್ಟು ತಪ್ಪು ನಿರ್ಧಾರಗಳು ಮುಂದೆ ರಿಯಲೈಸ್ ನೀಡ್ ಫಾರ್ ಹ್ಯುಮಿಲಿಟಿ, ಆಕೆಗೆ ಅಪಮಾನವಾಗ್ತವೆ, ಮುಜುಗರಕ್ಕೆ ಒಳಗಾಗ್ತವೆ. ಹಾಗಾಗಿ ಸರಿಯಾಗಿರ್ತಕ್ಕಂಥ ಗೈಡೆನ್ಸ್ ತಗೊಳ್ಳಾರ್ದಂತೆ ತಗೊತಕ್ಕಂಥ ನಿರ್ಧಾರಗಳು ಹೇಗೆ ಈ ಸಮಾಜದಲ್ಲಿ ಅಥವಾ ಆಕೆಗೆ ಒಂದು
ಸಮಸ್ಯೆ ಉಂಟು ಮಾಡ್ತವೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಕಾಣ್ಬೋದಾಗಿದೆ. ಎಕನಾಮಿಕ್ ಆಪರೇಷನ್ ಆಫ್ ವುಮೆನ್ ಕ್ಯಾರೆಕ್ಟರ್. ಹಾಗಾದರೆ ಇಲ್ಲಿ ಮತ್ತೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯ, ಆರ್ಥಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಹಣ ಸಂಪತ್ತು ಹೊಂದಿರತಕ್ಕಂಥ ವರ್ಣನ ಮದುವೆ ಮಾಡಿಕೊಳ್ಳೋದು ಹುಡುಗಿಯರ ಪ್ರತಿಷ್ಠೆಯ ಒಂದು ವಿಷಯವಾಗಿತ್ತು ಆ ಕಾಲದಲ್ಲಿ. ಯಾಕಂದರೆ ಈ ಕ್ಯಾರೆಕ್ಟರ್ ಮುಖಾಂತರನೂ ಕೂಡ ನಾವು ಕಾಣ್ತೀವಿ, ಅಂದರೆ ಸೋಷಲ್ ಸ್ಟೇಟಸ್ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ. ಹಣ ಇಲ್ಲದೇ ಇರತಕ್ಕಂಥವರು ಬಹಳಷ್ಟು ಕಷ್ಟಕರವಾಗಿರ್ತಕ್ಕಂಥ ಸಂಗತಿಗಳನ್ನು ಕೂಡ ಈ ನಾವೆಲ್ನಲ್ಲಿ ನಾವು ಕಾಣ್ತೀವಿ. ಹಾಗಾದರೆ ಪ್ರೆಜುಡೀಸ್ ಅನ್ನೋದು ಕೂಡ ಪೂರ್ವಗ್ರಹಕ್ಕೆ ಪೀಡಿತವಾಗೋದು ಕೂಡ ಬ್ಲೈಂಡಿಂಗ್ ಪವರ್ ಆಫ್ ಇಮ್ಯಾಜಿನೇಷನ್ ಅಂತ ಹೇಳ್ತೀವಿ. ಹಾಗಾದರೆ ಕೆಲವೊಂದಿಷ್ಟು ನಮ್ಮ ಕಲ್ಪನಾ ಶಕ್ತಿ ಕೂಡ ಮೀರಿ ಯೋಚನೆ ಮಾಡ್ತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ಕಾಣ್ತೀವಿ, ಅಂದರೆ ಊಹೆ ಮಾಡ್ಕೊತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ಬೋದಾಗಿದೆ. ದ ಇನ್ಹೆರಿಟೆಡ್ ನೊಬೆಲಿಟಿ ಆ್ಯಂಡ್ ಹರ್ ಫ್ಯಾಮಿಲಿ ಅಫೆಕ್ಷನ್ ಆಫ್ ದಿ ಚಾರಿಟೇಬಲ್ ಡಿಸ್ಪೊಸಿಷನ್ ದ ಸೀಕ್ರೆಟ್ ಆಫ್ ಹರ್ ಚಾರ್ಮ್. ಮೊದಲನೇದಾಗಿ ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂಥ ಒಂದು ಆಸ್ತಿ ಇರ್ಬೋದು, ನೊಬೆಲಿಟಿ ಇರ್ಬೋದು, ಮತ್ತು ಕುಟುಂಬದ ಒಂದು ಅಫೆಕ್ಷನ್ ಪ್ರೀತಿ ಇರ್ಬೋದು, ಚಾರಿಟೇಬಲ್ ಡಿಸ್ಪೊಸಿಷನ್ ಹೊಂದಿರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂದರೆ ಭವ್ಯ ಬಂಗಲೆ ಇರ್ಬೋದು, ಭೂ ಸಂಪತ್ತು ಇರ್ಬೋದು, ಶ್ರೀಮಂತರು ಮತ್ತು ಪ್ರಭಾವಶಾಲಿಗಳಾಗಿರ್ತಕ್ಕಂಥವ್ರು ಎಮಾ ವುಡ್ ಹೌಸಿನ ಕುಟುಂಬದವರಾಗಿರ್ತಾರೆ. ಹಾಗಾಗಿ ಇಟ್ ಶೋಸ್ ಹೌ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಎಮಾಸ್. ಹೀಗಾಗಿ ಎಮಾ ವುಡ್ ಹೌಸಿನ ಯೋಗ್ಯತೆಗಳು ಮತ್ತು ಗುಣಗಳು ಮತ್ತು ಅವಗುಣಗಳು ಬಗ್ಗೆಯೂ ಕೂಡ ಇಲ್ಲಿ ನಾವು ಕಾಣ್ಬೋದಾಗಿದೆ. ಮುಂದುವರೆದು ಎಜುಕೇಷನ್ ಆಫ್ ಇಟ್ಸ್ ಸೆಂಟ್ರಲ್ ಕ್ಯಾರೆಕ್ಟರ್, ಮಾರಲ್ ರಿವಿಟಿಸಮ್ ಅಂತ ಹೇಳಲಾಗ್ತದೆ. ಮತ್ತು ಸಾಪೇಕ್ಷಿತವಾಗಿ ಯಾವ ರೀತಿಯಾಗಿ ಎಮಾ ವುಡ್ ಹೌಸ್ ಅರ್ಥಗ್ರಹಿಕೆ ಮಾಡ್ಕೊತಾಳೆ ಅನ್ನೋದಕ್ಕೂ ಕೂಡ ಒಂದು ಪ್ರಾಪರ್ ಎಜುಕೇಷನ್ ಸಿಗೋದ್ರ ಮುಖಾಂತರ, ಗೈಡೆನ್ಸ್ ಸಿಗೋದ್ರ ಮುಖಾಂತರ ಆಕೆ ಅರ್ಥಗ್ರಹಿಕೆ ಕೊನೆಯದಲ್ಲಿ ಮಾಡ್ಕೊತಾಳೆ. ಹಾಗಾಗಿ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಮಿಸ್ಕಮ್ಯುನಿಕೇಷನ್ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಯಾವ ರೀತಿಯಾಗಿ ಮಿಸ್ಕಮ್ಯುನಿಕೇಷನ್ ಮುಖಾಂತರ ಏನೆಲ್ಲ ಕೆಲವೊಂದಿಷ್ಟು ಘಟನೆಗಳು ನಡೀತವೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡೋದ್ರ ಮುಖಾಂತರ ಯಾವ ರೀತಿಯಾಗಿ ಮನಸ್ಸಿಗೆ ಒಂದು ಘಾಸಿಗೊಳಿಸ್ತವೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಕಾಣ್ಬೋದಾಗಿದೆ. ಇದರಲ್ಲಿ ಕಾಮಿಕ್ ಪ್ಲಾಟ್ ಅಂತ ಇದೆ, ಮತ್ತು ಕಾಂಪ್ಲೆಕ್ಸ್ ಪರ್ಸ್ನಾಲಿಟಿ ಅಂತ ಕರಿತೀವಿ. ಕಾಮಿಕ್ ಪ್ಲಾಟನ್ನು ಹೊಂದಿರತಕ್ಕಂಥದ್ದು, ಹಾಸ್ಯದ ಹೊನಲನ್ನು ನೀಡ್ತಕ್ಕಂಥ ಒಂದು ನಾವೆಲ್ ಇದಾಗಿದೆ. ಕಾಂಪ್ಲೆಕ್ಸ್ ಪರ್ಸ್ನಾಲಿಟಿ ಹೊಂದಿರತಕ್ಕಂಥ ಎಮಾ ವುಡ್ ಹೌಸಿನ ಒಂದು ಪರ್ಸ್ನಾಲಿಟಿಯನ್ನು ನಾವು ಕಾಣ್ತೀವಿ. ಹಾಗೆಯೇ ಇಲ್ಲಿ ಕ್ಯಾರೆಕ್ಟರ್ಸ್ ಅನ್ನು ನಾವು ನೋಡಿದಾಗ ಮತ್ತು ಕ್ಯಾರೆಕ್ಟರ್ಸ್ ರೋಲನ್ನು ನಾವು ನೋಡಿದಾಗ, ಎಮಾ ವುಡ್ ಹೌಸ್ ಪ್ರೊಟಗನಿಸ್ಟ್ ಆಫ್ ದಿ ನಾವೆಲ್, ಮಿಸ್ಟರ್ ವುಡ್ ಹೌಸ್ ಫಾದರ್ ಆಫ್ ದಿ ಎಮಾ, ಇಸಬೆಲ್ಲಾ ಮ್ಯಾರೀಸ್ ಜಾರ್ಜ್ ನೈಟ್ಲಿ ಮ್ಯಾರೀಸ್ ದಿ ಎಮಾ, ಮಿಸ್ ಟೇಲರ್ಸ್ ಮ್ಯಾರೀಸ್ ಮಿಸ್ಟರ್ ವ್ಯಾಟ್ಸನ್, ಫ್ರಾಂಕ್ ಚರ್ಚಿಲ್ ಮ್ಯಾರೀಸ್ ಜೇನ್ ಫೆರಿಫ್ಯಾಕ್ಸ್, ಹ್ಯಾರೆಡ್ ಸ್ಮಿತ್ ಮ್ಯಾರೀಸ್ ರಾಬರ್ಟ್ ಮಾರ್ಟಿನ್, ಮಿಸ್ಟರ್ ಎಲ್ಟನ್ ವಿಕರ್ ಮ್ಯಾರೀಸ್ ಮಿಸ್ ಅಗಸ್ಟಾ ಹಾಕಿನ್ಸ್, ಮತ್ತು ಮಿಸಸ್ ಗಾಡೆಡ್ ಮಿಸ್ಟ್ರೆಸ್ ಆಫ್ ದಿ ಬೋರ್ಡಿಂಗ್ ಸ್ಕೂಲ್, ಮದರ್ ಆಫ್ ಮಿಸ್ ಬೇಟ್ಸ್ ಅನ್ನೋದು ಕೂಡ ಇಲ್ಲಿ ನಾವು ಕಾಣ್ಬೋದಾಗಿದೆ. ಹೀಗೆ ಮುಂದುವರೆದ ಭಾಗವಾಗಿ ನಾವು ನೋಡಿದಾಗ ವ್ಯಾಲ್ಯೂಮ್ ಫಸ್ಟನ್ನು ನಾವು ಈ ನಾವೆಲನ್ನು ಸ್ಟಾರ್ಟ್ ಮಾಡೋಣ. ಈ ವ್ಯಾಲ್ಯೂಮ್ ಫಸ್ಟ್ನಲ್ಲಿ ಇನ್ ದ ಸ್ಮಾಲ್ ವಿಲೇಜ್, ಇದೊಂದು ಚಿಕ್ಕವಾಗಿರ್ತಕ್ಕಂಥ ಹಳ್ಳಿ, ಇಂಗ್ಲೆಂಡಿನ ಒಂದು ಹಳ್ಳಿ, ಹೈಬರಿ ಎಂಬ ಒಂದು ಗ್ರಾಮದ ಬಗ್ಗೆ ಇಲ್ಲಿ ಹೇಳಲಾಗ್ತದೆ. ಇನ್ನು ಇಂಗ್ಲೆಂಡ್ ಆಫ್ಟರ್ ದ ಹ್ಯಾಪಿ ಅಕೇಷನ್ ಆಫ್ ದಿ ವೆಸ್ಟರ್ನ್ ಮ್ಯಾರೇಜ್, ಈ ವೆಸ್ಟರ್ನ್ ಮ್ಯಾರೇಜಿನ ಒಂದು ಹ್ಯಾಪಿ ಅಕೇಜನ್ ಆಗಿದೆ. ಅಲ್ಲಿ ಒಂದು ಖುಷಿಯ ಒಂದು ವಾತಾವರಣ ನಿರ್ಮಾಣವಾಗಿದೆ. ಯಾಕಂದರೆ ಈ ವೆಟ್ಸನ್ ಎಂಬ ವ್ಯಕ್ತಿಯ ಮದುವೆ ಆಗಿದೆ. 21 years ಓಲ್ಡ್ ಎಮಾ ವುಡ್ ಹೌಸ್, ಅಂದರೆ 21ನೇ ವಯಸ್ಸಿನ ಎಮಾ ವುಡ್ ಹೌಸ್ ಈಸ್ ಕನ್ಸೋಲಿಂಗ್ ಹರ್ ಫಾದರ್ಸ್. ಏನಾಗಿದೆ ಅಂದರೆ ಆಲ್ರೆಡಿ ಎಮಾ ವುಡ್ ಹೌಸಿನ ಮನೆಯಲ್ಲಿ ಇರ್ತಕ್ಕಂಥ ಮಿಸ್ ಆ್ಯನಿ ಟೇಲರ್ ಏನಿದ್ಲಲ್ಲ, ಈಗ ಮಿಸ್ಟರ್ ವ್ಯಾಟ್ಸನ್ನಿಗೆ ಏನಂತೆ ಮದುವೆ ಮಾಡಿಕೊಡಲಾಗಿದೆ. ಅವರ ತಂದೆ ಬಹಳಷ್ಟು ಚಿಂತಾಕ್ರಾಂತನಾಗಿದ್ದಾನೆ. ಯಾಕಂದರೆ ಇಡೀ ಕೌಟುಂಬಿಕವಾಗಿರ್ತಕ್ಕಂಥ ಜವಾಬ್ದಾರಿ ಆ ಮನೆಯ ಗವರ್ನೆಸ್ ಆಗಿರ್ತಕ್ಕಂಥಕ್ಕೆ ನಿರ್ವಹಿಸ್ತಿದ್ಲು. ಹಾಗಾಗಿ ತನ್ನ ತಂದೆಯನ್ನು ಸಂತೈಸ್ತಾ ಇದ್ದಾಳೆ, ಮನವೊಲಿಸ್ತಾ ಇದ್ದಾಳೆ. ಹಾಗಾಗಿ ಎಮಾ ವುಡ್ ಹೌಸನ್ನು ನಾವು ಆರಂಭದಲ್ಲಿ ಕಾಣ್ಬೋದಾಗಿದೆ. ಹಾಗೆಯೇ ಮಿಸ್ ಆ್ಯನಿ ಟೇಲರ್ ಈಸ್ ಎ ಫ್ರೆಂಡ್ ಆ್ಯಂಡ್ ಪ್ರಿವಿಯಸ್ಲಿ ಗವರ್ನೆಸ್. ಹಾಗಾಗಿ ಎಮಾ ವುಡ್ ಹೌಸಿನ ಒಬ್ಬ ಸ್ನೇಹಿತೆ ಆಗಿರ್ತಾಳೆ, ಒಬ್ಬ ತಾಯಿ ಆಗಿರ್ತಾಳೆ. ಅದೇ ರೀತಿಯಲ್ಲಿ ಪ್ರೀವಿಯಸ್ಲಿ ಗವರ್ನೆಸ್, ಮನೆಯ ಎಲ್ಲ ಜವಾಬ್ದಾರಿ ನಿರ್ವಹಿಸ್ತಕ್ಕಂಥ ಒಬ್ಬ ಮಹಿಳೆಯು ಕೂಡ ಆಗಿರ್ತಾಳೆ. ಹೀಗೆ ಮುಂದುವರೆದು ನಾವು ನೋಡಿದಾಗ ನೈಬರ್ಸ್ ಆಫ್ ಮಿಸ್ಟರ್ ಜಾರ್ಜ್ ನೈಟ್ಲಿ ಸ್ಟಾಪ್ಸ್ ಟು ಸಿ ಹೌ ಮಿಸ್ಟರ್ ವುಡ್ ಹೌಸ್ ಆ್ಯಂಡ್ ಎಮಾ ಆರ್ ಸರ್ವೈವಿಂಗ್. ಹಾಗಾದರೆ ಪಕ್ಕದ ಒಂದು ಊರಿನಲ್ಲಿರ್ತಕ್ಕಂಥವ್ರು, ಅಂದರೆ ಕೆಲವೊಂದಿಷ್ಟು ಕಿಲೋಮೀಟರ್ನಲ್ಲಿ ದೂರದಲ್ಲಿರ್ತಕ್ಕಂಥವ್ರು ಜಾರ್ಜ್ ನೈಟ್ಲಿ ಅಂಥೇಳಿ ಒಬ್ಬ ವ್ಯಕ್ತಿ ಇದ್ದಾನೆ.
ಹಾಗಾಗಿ ಹೇಗೆ ಎಮಾ ವುಡ್ ಹೌಸ್ ಮತ್ತು ಮಿಸ್ಟರ್ ವುಡ್ ಹೌಸ್ ಯಾವ ರೀತಿಯಾಗಿ ಜೀವಿಸ್ತಿದ್ರು, ಅಲ್ಲಿ ಭಾಳಷ್ಟು ಗೌರವಾನ್ವಿತವಾಗಿರ್ತಕ್ಕಂಥ ಕುಟುಂಬದಿಂದ ಹೊಂದಿರತಕ್ಕಂಥವ್ರು ಅನ್ನೋದು ಕೂಡ ಇಲ್ಲಿ ಕಾಣ್ತೀವಿ. ಎಮಾ ಗೇನ್ಲಿ ರಿಮೈಂಡ್ಸ್ the man that she had predicted the match between the Miss Annie Taylor and Mr. Watson. ಹಾಗಾದರೆ ಇಲ್ಲಿ ನಾವು ನೋಡ್ಬೋದು ಎಮಾ ವುಡ್ ಹೌಸ್ ಆ್ಯನಿ ಟೇಲರ್ಸ್ ಮತ್ತು ಇಲ್ಲಿ ಮತ್ತು ಆ್ಯನಿ ಟೇಲರ್ ಮತ್ತು ಮಿಸ್ಟರ್ ವ್ಯಾಟ್ಸನ್ನಿಗೆ ಒಂದು ಪ್ರೆಡಿಕ್ಟೆಡ್ ಮಾಡ್ತಾಳೆ, ಭವಿಷ್ಯದ ನುಡಿತಾಳೆ. ಯಾಕಂದರೆ ಇವರಿಬ್ಬರು ಕೂಡ ಒಂದು ಮ್ಯಾಚ್ ಮಾಡೋದ್ರ ಮುಖಾಂತರ, ಅಂದರೆ ಮದುವೆ ಆದರೆ ಯಾವ ರೀತಿ ಆಗುತ್ತೆ ಅನ್ನೋದ್ರ ಜೋಡಿಯನ್ನು ಕೂಡಿಸೋದ್ರ ಮುಖಾಂತರ ಒಂದು ಆಲೋಚನೆ ಮಾಡ್ತಾಳೆ. ಹಾಗಾಗಿ ಆ ಒಂದು ಕಾರ್ಯದಲ್ಲಿ ಆಕೆ ಸಕ್ಸೀಡ್ ಆಗ್ತಾಳೆ. ಹಾಗೆಯೇ ಮಿಸ್ಟರ್ ಫ್ರ್ಯಾಂಕ್ ಚರ್ಚಿಲ್, ಮಿಸ್ಟರ್ ವ್ಯಾಟ್ಸನ್ ಸನ್. ಹಾಗಾದರೆ ಫ್ರ್ಯಾಂಕ್ ಚರ್ಚಿಲ್ ಅನ್ನೋನು ವ್ಯಾಟ್ಸನ್ನಿನ ಮಗನಾಗಿರ್ತಾನೆ, ವಿತ್ ಹಿಸ್ ಫಾರ್ಮರ್ ವೈಫ್ ಅಂತ ಹೇಳ್ತಾನೆ. ಆಲ್ರೆಡಿ ಮಿಸ್ಟರ್ ವ್ಯಾಟ್ಸನ್ ಹೆಂಡತಿ ತೀರ್ಕೊಂಡಿರ್ತಾಳೆ, ಇದು ಅವನಿಗೆ ಎರಡನೇ ಮದುವೆ ಆಗಿರುತ್ತೆ. ಹೂ ರೈಸ್ಡ್ ಬೈ ಹಿಸ್ ಆಂಟ್ ಆ್ಯಂಡ್ ಅಂಕಲ್. ಹಾಗಾದರೆ ಫ್ರ್ಯಾಂಕ್ ಚರ್ಚಿಲ್ ಅವರ ಆಂಟ್ ಆ್ಯಂಡ್ ಅಂಕಲ್ ಆಗಿರ್ತಕ್ಕಂಥ ಮಿಸ್ಟರ್ ಆ್ಯಂಡ್ ಮಿಸಸ್ ಚರ್ಚಿಲ್ ಕಡೆಗೆ ಬೆಳೀತಾ ಇರ್ತಾನೆ, ಪೋಷಣೆಗೆ ಒಳಗಾಗಿರ್ತಾನೆ. ಹಿ ವಾಸ್ ಅನೇಬಲ್ ಟು ಅಟೆಂಡ್ ದ ವೆಡ್ಡಿಂಗ್. ಯಾಕಂದರೆ ಇವರಿಬ್ಬರ ಮದುವೆಗೆ ಅಂದರೆ ಮೊದಲನೇ ಹೆಂಡತಿ ಮಗನಾಗಿರ್ತಕ್ಕಂಥ ಫ್ರ್ಯಾಂಕ್ ಚರ್ಚಿಲ್ ಬಂದಿರೋದಿಲ್ಲ. ಬಟ್ ಹಿ ಹ್ಯಾಸ್ ರಿಟರ್ನ್ ಎ ಲೆಟರ್. ಆದರೆ ಮಿಸಸ್ ವ್ಯಾಟ್ಸನ್ ಅಂದರೆ ಆ್ಯನಿ ಟೇಲರಿಗೆ ತನ್ನ ಸ್ಟೆಪ್ ಮದರಿಗೆ ಏನಂತಾನೆ ಒಂದು ಪತ್ರವನ್ನು ಬರೆದಿರ್ತಾನೆ. ಆ ಪತ್ರದಲ್ಲಿ ಏನಂತೆ ದ ಲೆಟರ್ ಪ್ರಾಮಿಸಿಂಗ್ ಟು ವಿಸಿಟ್ ರ್ಯಾಂಡಲ್ಸ್ ಸೂನ್. ಬಹುಬೇಗನೆ ತಮ್ಮ ಒಂದು ರ್ಯಾಂಡಲ್ಸಿಗೆ ಬರ್ತೀನಿ ಅನ್ನೋದನ್ನು ಕೂಡ ಪತ್ರದ ಮುಖಾಂತರ ಅಭಿವ್ಯಕ್ತಪಡಿಸಿರ್ತಾನೆ. ಪೀಪಲ್ ಆಫ್ ಹೈಬರಿ ದೇ ಆರ್ ಅನೆಕ್ಸಸ್ ಟು ಮೀಟ್ ಹಿಮ್. ಅಂದರೆ ಹೈಬರಿಯಲ್ಲಿರ್ತಕ್ಕಂಥ ಜನರು ಇವನ ಬರುವಿಕೆಗಾಗಿ ಕಾಯ್ತಾ ಇದ್ರು ಅನ್ನೋದು ಕೂಡ ನಾವು ಕಾಣ್ಬೋದು. ಹೀಗೆ ಮುಂದುವರೆದು ನಾವು ನೋಡಿದಾಗ ಮಿಸ್ಟರ್ ವುಡ್ ಹೌಸ್ ಎ ಹೈಪೋಸಿಂಡ್ರಿಕ್, ಅಂದರೆ ಭಾಳಷ್ಟು ಸದಾ ತನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಕ್ಕಂಥ, ಆರೋಗ್ಯ ಯಾವಾಗಲೂ ಕೂಡ ಸರಿಯಿಲ್ಲ ಎಂಬ ವ್ಯಕ್ತಿ ಇಲ್ಲ ಎಂಬ ಹೇಳುತ್ತಾ, ಹೂ ಪ್ರಿಫರ್ ಟು ಬಿ ಅಟ್ ಹೋಮ್, ಬರೀ ಮನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಹಿ ಎಂಜಾಯ್ ದ ಕಂಪನಿ ಆಫ್ ಫ್ರೆಂಡ್ಸ್ ಆ್ಯಂಡ್ ನೈಬರ್ಸ್. ತಾನು ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಒಂದು ಜನರ ಜೊತೆಗೆ, ಸ್ನೇಹಿತರ ಜೊತೆಗೆ ಮತ್ತು ಒಡನಾಟವನ್ನು ಇಟ್ಕೊಂಡು ಅಲ್ಲೇ ಏನಂತಾನೆ ಎಂಜಾಯ್ಮೆಂಟ್ ಮಾಡ್ತಿದ್ದ. ಒನ್ ಈವ್ನಿಂಗ್ ಎ ಕಾರ್ಡ್ ಗೇಮ್ ಈಸ್ ಹೆಲ್ಡ್ ಅಟ್ ಹಾರ್ಟ್ ಫೀಲ್ಡ್. ಒಂದು ಸಲ ಏನಾಗ್ತದೆ, ಈ ಹಾರ್ಟ್ ಫೀಲ್ಡ್ನಲ್ಲಿ ಒಂದು ಕಾರ್ಡ್ ಗೇಮನ್ನು ಆಡ್ತಾ ಇರ್ತಾರೆ. ದ ವುಡ್ ಹೌಸ್ ಮನೆಯಲ್ಲಿ. ಅಮಾಂಗ್ ದೀಸ್ ಇನ್ ದ ಅಟೆಂಡೆನ್ಸ್ ಆರ್ ಸ್ಕೂಲ್ ಮಿಸಸ್ ಗೋಡಾರ್ಡ್ ಆ್ಯಂಡ್ ಹರ್ ಸ್ಟೂಡೆಂಟ್ ಇನ್ ಹರ್ ಬೋರ್ಡಿಂಗ್ ಸ್ಕೂಲ್ ಹ್ಯಾರಿಟ್ ಸ್ಮಿತ್. ಇಲ್ಲಿ ಹೇಳಲಾಗ್ತಿದೆ, ಒಂದು ಸಲ ಕಾರ್ಡ್ ಗೇಮ್ ಆಡಬೇಕಾದ್ರೆ ಒಂದು ಗೋಡಾರ್ಡ್ ಎಂಬ ಒಂದು ಶಾಲೆಯ ವಿದ್ಯಾರ್ಥಿಯಾಗಿರ್ತಕ್ಕಂಥ ಈ ಹ್ಯಾರಿಟ್ ಸ್ಮಿತ್ ಎಂಬ ಒಬ್ಬ ಹುಡುಗಿ, ಎ ಪ್ರಿಟಿ ಯಂಗ್ ಲೇಡಿ. ಹಾಗಾದರೆ ಬಹಳಷ್ಟು ಅಂದವಾದ ಮುದ್ದಾದ ಒಬ್ಬ ಮಹಿಳೆ ವಿತ್ ಕ್ವಶನಬಲ್ ಪೇರೆಂಟೇಜ್ ಅಂತ ಹೇಳಲಾಗ್ತದೆ. ಭಾಳಷ್ಟು ಪ್ರಶ್ನಾರ್ಹವಾಗಿರ್ತಕ್ಕಂಥ ಕುಲ ಮನೆತನದನ್ನು ಕೂಡ, ಅಂದರೆ ಯಾವುದೇ ಕುಲ ಮನೆತನ ಇಲ್ಲದೇ ಇರತಕ್ಕಂಥ ಮಹಿಳೆ ಈಗಾಗಿರ್ತಾಳೆ. ಹೀಗೆ ಎಮಾ ಇಮಿಡಿಯೇಟ್ಲಿ ಸೀಸ್ ಹ್ಯಾರಿಟ್ ಆ್ಯಸ್ ಎ ಪ್ರಾಜೆಕ್ಟ್ ಫಾರ್ ಹರ್ ಮ್ಯಾಚ್ ಮೇಕಿಂಗ್ ಸ್ಕೀಮ್. ಹಾಗಾದರೆ ಯಾವಾಗ ಈ ರೀತಿಯಾಗಿರ್ತಕ್ಕಂಥ ಒಬ್ಬ ಮಹಿಳೆ ಕಾಣ್ತಾಳೋ, ಅಂದರೆ ಹ್ಯಾರಿಟ್ ಸ್ಮಿತ್ತನ್ನು ಎಮಾ ಕಾಣ್ತಾಳೋ, ಆ ಸಂದರ್ಭದಲ್ಲಿ ಈಕೆ ಜೋಡಿ ಕುದಿಸ್ಬೇಕು, ಅಂದರೆ ಈಕೆಯೂ ಕೂಡ ಒಂದು ಹುಡುಗನನ್ನು ಹುಡುಕಬೇಕು ಅನ್ನೋ ರೀತಿಯಲ್ಲಿ ಏನಂತೆ ತನ್ನ ಪ್ರಾಜೆಕ್ಟನ್ನು, ಅಂದರೆ ತಾನು ಏನಂತೆ ಮ್ಯಾಚ್ ಮೇಕಿಂಗ್ ಮಾಡಬೇಕು ಅಂತ ಅಂದ್ಕೊತಾಳೆ. ಆವಾಗ ವೆನ್ ಹ್ಯಾರಿಟ್ ರಿವೀಲ್ಸ್ ಹರ್ ಇಂಟ್ರೆಸ್ಟ್ ಇನ್ ಮಿಸ್ಟರ್ ರಾಬರ್ಟ್ ಮಾರ್ಟಿನ್. ಅದೇ ಸಂದರ್ಭದಲ್ಲಿ ಹ್ಯಾರಿಟ್ ಸ್ಮಿತ್ತು ಏನಂತೆ ರಾಬರ್ಟ್ ಮಾರ್ಟಿನನ್ನು ಪ್ರೀತಿ ಮಾಡ್ತಾ ಇದ್ದಾಳೆ ಅಂತೇಳಿ ಹೇಳಲಾಗ್ತದೆ. ಆವಾಗ ಸಕ್ಸಸ್ಫುಲ್ ಯಂಗ್ ಫಾರ್ಮರ್ ಅಂತ ಹೇಳಲಿ, ಆತ ಒಬ್ಬ ಕೃಷಿಕ ಇರ್ತಾನೆ, ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಒಬ್ಬ ಕೃಷಿಕ ಇರ್ತಾನೆ. ಆವಾಗ ಎಮಾ ಏನು ಮಾಡ್ತಾಳೆ ಅಂದರೆ ತಡೀತಾಳೆ. ಯಾಕಂದರೆ ಕಾಮೆಂಟಿಂಗ್ ಆನ್ ಮಿಸ್ಟರ್ ರಾಬರ್ಟ್ಸ್ ಲೋ ಕ್ಲಾಸಸ್, ಇಲ್ಲಿ ಟೀಕೆಯನ್ನು ಕೂಡ ಮಾಡ್ತಾಳೆ. ಮಿಸ್ಟರ್ ರಾಬರ್ಟನನ್ನು ಕೂಡ ಸೋಷಲ್ ಸ್ಟೇಟಸ್ನಲ್ಲಿ ಬಹಳಷ್ಟು ಲೋ ಕ್ಲಾಸಸ್ಸನ್ನು ಹೊಂದಿರ್ತಾನೆ. ಹಾಗಾಗಿ ಎಮಾ ಪರ್ಸುವೇಡ್ ಹ್ಯಾರಿಟ್ ಸ್ಮಿತ್ ಟು ಕನ್ಸಿಡರ್ ಮಿಸ್ಟರ್ ಎಲ್ಟನ್. ಹಾಗಾಗಿ ಹ್ಯಾರಿಟ್ ಸ್ಮಿತನ್ನು ಏನಂತಾನೆ ಒಲಿಸ್ತಾಳೆ. ಯಾಕಂದರೆ ಏನಂತೆ ಮಿಸ್ಟರ್ ರಾಬರ್ಟ್ ಮದುವೆ ಆದರೆ ಅವನು ಕೃಷಿಕ, ಅವನಿಂದ ಏನೂ ಉಪಯೋಗ ಆಗೋದಿಲ್ಲ, ಮಿಸ್ಟರ್ ಎಲ್ಟನನ್ನು ನೀನೇನಾಗು ಮದುವೆಯಾಗು ಅಂತ ಹೇಳಲಾಗ್ತದೆ. ದ ವಿಕರ್ ಆಫ್ ದಿ ಹೈಬರಿ ಇನ್ಸ್ಟೆಡ್ ಆಫ್ ಮಿಸ್ಟರ್ ರಾಬರ್ಟ್ ಮಾರ್ಟಿನ್. ಹಾಗಾಗಿ ರಾಬರ್ಟ್ ಮಾರ್ಟಿನನ್ನು ಬಿಟ್ಟು ಒಬ್ಬ ಜಮೀನ್ದಾರನಾಗಿರ್ತಕ್ಕಂಥವನು, ಒಳ್ಳೆಯ ವ್ಯಕ್ತಿಯಾಗಿರ್ತಕ್ಕಂಥ ಯಾರು ಮಿಸ್ಟರ್ ಎಲ್ಟನನ್ನು ಮದುವೆಯಾಗು ಅಂಥೇಳಿ ಹೇಳ್ತಾರೆ.
ಹೀಗೆ ಮುಂದುವರೆದ ಭಾಗವಾಗಿ ಮಿಸ್ಟರ್ ಜಾರ್ಜ್ ನೈಟ್ಲಿ ಡಿಸಪ್ರೂವ್ ದ ಎಮ್ಮಾಸ್ ರಿಲೇಷನ್ಶಿಪ್ ವಿತ್ ಹ್ಯಾರಿಟ್. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂಥ ಜಾರ್ಜ್ ನೈಟ್ಲಿ ಆಕೆಯ ಈ ವರ್ತನೆಯನ್ನು ಏನಂತಾನೆ ಸಮ್ಮತಿಸುವುದಿಲ್ಲ. ಯಾಕಂದರೆ ಎಮ್ಮಾಸ್ ರಿಲೇಷನ್ಶಿಪ್ ವಿತ್ ಹ್ಯಾರಿಟ್, ಎಮ್ಮ ಯಾವ ರೀತಿಯಾಗಿ ಒಂದು ಪ್ರಚೋದನೆ ಕೊಡ್ತಾ ಇದ್ದಾಳೆ, ಅವನನ್ನು ಬಿಡು ಅಂತ ಹೇಳ್ತಾ ಇದ್ದಾಳೆ, ಇವೆಲ್ಲ ಏನಂತಾನೆ ಸರಿ ಹೋಗೋದಿಲ್ಲ ಅನ್ನೋದ್ರ ಬಗ್ಗೆ ಅಭಿವ್ಯಕ್ತಪಡಿಸ್ತಾ ಇದ್ದಾನೆ. ಹಾಗಾಗಿ ನೋಯಿಂಗ್ ದಟ್ ಹ್ಯಾರಿಟ್ಸ್ ದ ಫ್ಲಟರಿಂಗ್, ಒಂದು ಸಲ ಹ್ಯಾರಿಟಿನ ಬಗ್ಗೆ ಏನಂತಾನೆ ಹೊಗಳುತ್ತಾನೆ. ವಿಲ್ ಓನ್ಲಿ ಎಂಕರೇಜ್ ಎಮ್ಮಾಸ್ ರೆಕ್ಲೆಸ್ ಬಿಹೇವಿಯರ್, ಯಾವುದೇ ಒಂದು ಎಚ್ಚರಿಕೆ ಇಲ್ಲದಂತೆ ಮುಂದೆ ಯಾವ ರೀತಿಯಾಗಿ ಅನಾಹುತ ಸಂಭವಿಸ್ತಂತೆ ಎಂಬುದು ಯಾವುದೇ ನಡವಳಿಕೆ ಅಥವಾ ವರ್ತನೆ ಇಲ್ಲದಂತೆ ಇರತಕ್ಕಂಥ ಒಂದು ರೀತಿಯಲ್ಲಿ ಎಮ್ಮಾ ವುಡ್ಹೌಸ್ ಏನಾಗುತ್ತೆ ಎಂಬುದು ಕೂಡ ಅರಿವಿಲ್ಲದಂತೆ ಡಿಸಿಷನ್ ತಗೊತಿದ್ಲು. ಹಾಗಾಗಿ ಯಾವಾಗಲೂ ಕೂಡ ಎಮ್ಮಾ ವುಡ್ಹೌಸ್ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡಿದರೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಕ್ಕಂಥವನು ಮಿಸ್ಟರ್ ನೈಟ್ಲಿ. ಹಾಗಾಗಿ ವೈಲ್ ಸ್ಕೆಚಿಂಗ್ ದ ಪೋರ್ಟ್ರೇಟ್ ಆಫ್ ಹ್ಯಾರಿಟ್, ಒಂದು ಸಲ ಹ್ಯಾರಿಟ್ ಸ್ಮಿತಿನ ಒಂದು ಚಿತ್ರವನ್ನು ಬಿಡಿಸ್ತಾ ಇರ್ತಾಳೆ ಎಮ್ಮಾ ವುಡ್ಹೌಸ್. ಆವಾಗ ಎಮ್ಮಾ ಅರೇಂಜಸ್ ಫಾರ್ ಹರ್ ಪೋಚಿಗಿ ಆ್ಯಂಡ್ ಮಿಸ್ಟರ್ ಎಲ್ಟನ್ ಟು ಸ್ಪೆಂಡ್ ಸಮ್ ಟೈಮ್ ವಿತ್ ಒನ್ ಅನದರ್. ಅದೇ ಸಂದರ್ಭಕ್ಕೆ ಎಲ್ಟನ್ನು ಕೂಡ ಅಲ್ಲಿಗೆ ಬಂದಿರ್ತಾನೆ. ಆವಾಗ ಮಿಸ್ಟರ್ ಎಲ್ಟನ್ ದ ವ್ಯಾಲಂಟೈರ್ಸ್ ಟು ಟೇಕ್ ದ ಪೋರ್ಟ್ರೇಟ್ ಟು ಲಂಡನ್ ಟು ಹ್ಯಾವ್ ಇಟ್ ಫ್ರೇಮ್ಡ್. ಆ ಬಿಡಿಸಿರ್ತಕ್ಕಂಥ ಅಂದರೆ ಹ್ಯಾರಿಟ್ ಸ್ಮಿತಿನ ಚಿತ್ರವನ್ನು ಬಿಡಿಸಿರ್ತಕ್ಕಂಥ ಆ ಫೋಟೋವನ್ನು ಏನಂತಾನೆ ನೇರವಾಗಿ ಲಂಡನ್ಗೆ ತಗೊಂಡು ಹೋಗ್ತಾನೆ ಫ್ರೇಮ್ ಹಾಕಿಸೋದಕ್ಕೆ. ಆವಾಗ ಸೂನ್ ಆಫ್ಟರ್ ಹ್ಯಾರಿಟ್ಸ್ ಕನ್ಫೈನ್ಡ್ ದಟ್ ಮಿಸ್ಟರ್ ಮಾರ್ಟಿನ್ ಹ್ಯಾಸ್ ರಿಟರ್ನ್ ಎ ಲೆಟರ್ ಪ್ರಪೋಸಿಂಗ್ ಟು ಮ್ಯಾರೇಜ್ ವಿತ್ ಹರ್. ಅದಾದಮೇಲೆ ಮಿಸ್ಟರ್ ಮಾರ್ಟಿನ್ ಏನು ಮಾಡ್ತಾನೆ, ಹ್ಯಾರಿಟ್ ಸ್ಮಿತನ್ನು ಮದುವೆ ಆಗ್ತೀನಿ ಅಂಥೇಳಿ ಏನಂತಾನೆ ಒಂದು ಪ್ರಪೋಸಲನ್ನು ಕೂಡ ಅಲ್ಲಿ ಇಡ್ತಾನೆ. ಆ ಸಂದರ್ಭದಲ್ಲಿ ಎಮ್ಮಾ ಮ್ಯಾನಿಪುಲೇಟ್ ಮಿಸ್ ಹ್ಯಾರಿಟ್ ಟು ರೆಫ್ಯೂಸ್ ಟು ಪ್ರಪೋಸಲ್. ಅದೇ ಸಂದರ್ಭದಲ್ಲಿ ಬಹಳಷ್ಟು ಯುಕ್ತಿಯಿಂದ ಬಹಳಷ್ಟು ಜಾಣ್ಮೆಯಿಂದ ಮಿಸ್ ಹ್ಯಾರಿಟ್ ಸ್ಮಿತಿಗೆ ರೆಫ್ಯೂಸ್ ಮಾಡ್ತಾಳೆ. ಯಾರು ಮಿಸ್ಟರ್ ರಾಬರ್ಟ್ ಮಾರ್ಟಿನನ್ನ ಪ್ರಪೋಸಲನ್ನು. ಹಾಗಾಗಿ ಮಿಸ್ಟರ್ ನೈಟ್ಲಿ ಈಸ್ ಫ್ಯೂರಿಯಸ್ ವಿತ್ ಎಮ್ಮಾಸ್ ಇಂಟರ್ಫಿಯರೆನ್ಸ್ ಇನ್ ದ ರೆಗಾರ್ಡ್. ಈ ರೀತಿಯಾಗಿ ಅವರಿಬ್ಬರ ಮಧ್ಯದಲ್ಲಿ ಒಂದು ಮಧ್ಯಸ್ಥಿಕೆ ವಹಿಸ್ತಕ್ಕಂಥದ್ದು ಬಹಳಷ್ಟು ಮಿಸ್ಟರ್ ನೈಟ್ಲಿಗೆ ಸಿಟ್ಟು ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಕಾಣ್ತೀವಿ. ಹಿ ಅಕ್ಯೂಸ್ ಎಮ್ಮಾ ದಟ್ ಶಿ ಈಸ್ ಹಾರ್ಮಿಂಗ್ ಹ್ಯಾರಿಟ್ ಬೈ ದಿ ಇಂಪ್ಲಾಂಟಿಂಗ್. ಹಾಗಾದರೆ ಆಕೆಯನ್ನು ಎಂದಿರುತ್ತೆ ಎಮ್ಮಾ ವುಡ್ಹೌಸ್ಗೆ ಹೇಳ್ತಾನೆ, ಹ್ಯಾರಿಟ್ ಸ್ಮಿತಿಗೆ ನೀನು ಈ ರೀತಿಯಾಗಿ ಇಂಪ್ಲಾಂಟಿಂಗ್ ಎ ಮಿಸ್ಪ್ಲೇಸ್ಡ್ ಸೆನ್ಸ್ ಆಫ್ ಸುಪೀರಿಟಿ ಇನ್ ಹರ್, ಈ ರೀತಿಯಾಗಿ ಒಂದು ಅಳವಡಿಸೋದು ಸುಪೀರಿಟಿ ಕಾಂಪ್ಲೆಕ್ಸನ್ನು ಆಕೆಯಲ್ಲಿ ಉಂಟು ಮಾಡ್ತಕ್ಕಂಥದ್ದು, ವೆಲ್ ನಾವು ಡ್ರೆಸ್ ಕೊಡಿಸೋತಕ್ಕಂಥದ್ದು, ಮತ್ತು ಅದೇ ರೀತಿಯಲ್ಲಿ ಬುಕ್ಸನ್ನು ಓದಿಸ್ತಕ್ಕಂಥದ್ದು, ಮ್ಯಾನರ್ಸನ್ನು ಕಲಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನೋಡಿ ಆತ ಹೇಳ್ತಾನೆ ಏನಂದರೆ ಇದು ಸರಿ ಕಾಣವಲ್ದು ಅಂತ ಹೇಳ್ತಾನೆ. ವೈಲ್ ವಾಕಿಂಗ್ ವಿತ್ ಮಿಸ್ ಹ್ಯಾರಿಟ್ ಸ್ಮಿತ್, ಆ ಸಂದರ್ಭದಲ್ಲಿ ಹ್ಯಾರಿಟ್ ಸ್ಮಿತ್ತು ವಾಕ್ ಮಾಡ್ಕೊತ ಹೋಗಬೇಕಾದ್ರೆ ಎಮ್ಮಾಸ್ ಪ್ರೊಫೆಸಸ್ ಅಂದರೆ ಸಾರಿ ಹೇಳ್ತಾಳೆ. ಹರ್ ಡೆಸರ್ಟ್ ಟು ಎ ರಿಮೇನ್ ಅನ್ಮ್ಯಾರಿಡ್, ತಾನು ಅನ್ಮ್ಯಾರಿಡ್ ಆಗಿ ಇರ್ತೀನಿ ಅನ್ನೋದ್ರ ಬಗ್ಗೆ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ಅಭಿವ್ಯಕ್ತಪಡಿಸ್ತಾಳೆ. ಆವಾಗ ಶಿ ಈಸ್ ಅನ್ಕನ್ಸರ್ನ್ ಅಬೌಟ್ ಬಿಕಮಿಂಗ್ ಆ್ಯನ್ ಓಲ್ಡ್ ಮೇಡ್ ಲೈಕ್ ಇಂಪ್ರೂವೈಸ್ಡ್ ಫ್ಯಾಮಿಲಿ ಫ್ರೆಂಡ್ ಮಿಸ್ ಬೇಟ್ಸ್ ಬಿಕಾಸ್ ಎಮ್ಮಾ ಈಸ್ ಫಾರ್ಚುನೇಟ್ ಟು ಬಿ ಎ ವೆಲ್ದಿ ವುಮೆನ್. ಹಾಗಾದರೆ ಇಲ್ಲಿ ನಾವು ಫೇವರಿಶ್ಡ್ ಅಂತ ಹೇಳಲಾಗ್ತದೆ. ಭಾಳಷ್ಟು ಬಡತನದಿಂದ ಕೂಡಿರ್ತಕ್ಕಂಥ ಮಿಸ್ ಬೇಟ್ಸ್ ದುಡ್ಡಿಲ್ಲ ಅಂಥೇಳಿ ಆಕಿನ ಮದುವೆ ಕೂಡ ಆಗಿದ್ದಿಲ್ಲ. ಹಾಗಾಗಿ ಇಂತಹ ಒಂದು ಕೋರಿಯಾಗೆ ಉಳಿದಿರ್ತಕ್ಕಂಥ ಇಲ್ಲಿ ಮಿಸ್ ಬೇಟ್ಸ್ ಥರನೇ ನೀನು ಕೂಡ ಇರ್ತೀಯ, ಹಾಗಾದರೆ ಏನಾದರೂ ಮದುವೆ ಏನಾದರೂ ಆಗ್ತೀಯಾ ಅಂತ ಕೇಳಿದಾಗ ಹ್ಯಾರಿಟ್ ಸ್ಮಿತ್ ಆವಾಗ ಎಮ್ಮಾ ಇಸ್ ಫಾರ್ಚುನೇಟ್ ಟು ಬಿ ಎ ವೆಲ್ದಿ ವುಮೆನ್, ಇಲ್ಲ ತಾನೊಬ್ಬ ಅದೃಷ್ಟವಂತಳು, ಯಾಕಂದರೆ ಶ್ರೀಮಂತಿಕೆ ಐಶ್ವರ್ಯ ಅಥವಾ ಸಿರಿತನ ಅನ್ನೋದು ಏನಿದೆಯಲ್ಲ ಅವರ ಕುಟುಂಬಕ್ಕಿದೆ. ಹಾಗಾಗಿ ತನಗೆ ಬೇಕಾದಂಥ ರೀತಿಯಲ್ಲಿ ಏನಂತೆ ಬದಲಾವಣೆ ಮಾಡ್ಕೋಬೋದು ಅಥವಾ ಮದುವೆ ಆಗ್ಬೋದು ಅನ್ನೋದನ್ನು ಕೂಡ ಇಲ್ಲಿ ನಾವು ಕಾಣ್ತೀವಿ. ಇನ್ ಮೀನ್ ಟೈಮ್ ವಿತ್ ದ ವಿಂಟರ್ ಅರೈವ್ಸ್, ಅದೇ ಸಂದರ್ಭಕ್ಕೆ ಒಂದು ಚಳಿಗಾಲ ಆರಂಭವಾಯಿತು. ದ ವುಡ್ ಹೌಸ್ ಪ್ರಿಪೇರ್ ಟು ಹಾರ್ಟ್ಫೀಲ್ಡ್, ಅದೇ ಸಂದರ್ಭಕ್ಕೆ ವುಡ್ ಹೌಸ್ ಹಾರ್ಟ್ಫೀಲ್ಡ್ಗೆ ಏನಂತಾನೆ ಪ್ರಿಪೇರ್ ಮಾಡ್ಕೊತಿದ್ದ ವಿಸಿಟ್ ಆಫ್ ಹರ್ ಓಲ್ಡರ್ ಸಿಸ್ಟರ್ ಇಸೆಬೆಲಾ ಆ್ಯಂಡ್ ಹರ್ ಫ್ಯಾಮಿಲಿ. ಇಸೆಬೆಲಾ ಅಂದರೆ ಓಲ್ಡರ್ ಸಿಸ್ಟರ್ ಆಗಿರ್ತಕ್ಕಂಥ ಇಸೆಬೆಲಾ ಮತ್ತು ಫ್ಯಾಮಿಲಿಯನ್ನು ಕೂಡ ಅವರು ಇನ್ವೈಟ್ ಮಾಡಿದರು. ಹೂ ಲೀವ್ಡ್ ಇನ್ ಲಂಡನ್, ಅಲ್ಲೇ ಲಂಡನ್ನಲ್ಲಿ ವಾಸವಾಗಿರ್ತಕ್ಕಂಥವ್ರು ಇವರು 16 ಕಿಲೋಮೀಟರ್ ದೂರದಲ್ಲಿ. ಫಾರ್ ದ ಹಾಲಿಡೇಸ್ಗೋಸ್ಕರ ಈಗೇನಂತೆ ಕರೆಸ್ತಾ ಇದ್ದಾರೆ. ಅದು ಕೂಡ ಒಂದು ಕ್ರಿಸ್ಮಸ್ಸಿನ ಒಂದು ಹಬ್ಬದ ವಾತಾವರಣ ಇತ್ತು, ಹಬ್ಬ ಇತ್ತು. ಹಾಗಾಗಿ ದ ವುಡ್ ಹೌಸ್ ಆ್ಯಂಡ್ ದ ನೈಟ್ಲಿ ವಿಸಿಟ್ ದ ವ್ಯಾಟ್ಸನ್ ಹೋಮ್. ಅದೇ ಸಂದರ್ಭದಲ್ಲಿ ರ್ಯಾಂಡಲ್ಸ್ನಿಂದ ಏನಂತಾನೆ ವ್ಯಾಟ್ಸನ್
ಮನೆಗೆ ನೈಟ್ಲಿನೂ ಕೂಡ ಬಂದಿದ್ದ, ಮಿಸ್ಟರ್ ವ್ಯಾಟ್ಸನ್ನು ಕೂಡ ಬಂದಿದ್ದ. ಜಾನ್ ನೈಟ್ಲಿ ಹರ್ ಬ್ರದರ್ ಇನ್ ಲಾಸ್, ಇಲ್ಲಿ ಕೂಡ ಜಾನ್ ನೈಟ್ಲಿನೂ ಕೂಡ ಇಲ್ಲಿ ಬಂದಿದ್ದ. ಅಂದರೆ ಯಾರಪ್ಪ ಅಂದರೆ ಇಸಬೆಲನ ಗಂಡನಾಗಿರ್ತಕ್ಕಂಥವನು. ವಾರ್ ಎಮ್ಮ ದಟ್ ಮಿಸ್ಟರ್ ಎಲ್ಟನ್ ಈಸ್ ಇಂಟ್ರೆಸ್ಟೆಡ್ ಇನ್ ಹರ್. ಹಾಗೆ ಅಲ್ಲಿರ್ತಕ್ಕಂಥ ವರ್ತನೆಗಳನ್ನು ನೋಡಿ, ಅಂದರೆ ತನ್ನ ಇಸಬೆಲನ ಗಂಡನಾಗಿರ್ತಕ್ಕಂಥ ಜಾನ್ ನೈಟ್ಲಿ ಎಮ್ಮ ವುಡೋಸಿಗೆ ಹೇಳ್ತಾನೆ, ನೋಡು ಮಿಸ್ಟರ್ ಎಲ್ಟನ್ ನಿನ್ನನ್ನು ಇಷ್ಟಪಡ್ತಾ ಇದ್ದಾನೆ, ಹಾಗೆ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾನೆ ಅಂತ ಹೇಳಿದಾಗ ಎಮ್ಮ ಡಿಸ್ಅಗ್ರೀಸ್. ಹಾಗಾದರೆ ಎಮ್ಮ ವುಡೋಸ್ ಅದನ್ನು ಒಪ್ಪೋದಿಲ್ಲ. ಬಟ್ ಲೇಟರ್ ದಟ್ ಈವ್ನಿಂಗ್ ಫಿಲಿಪ್ ಎಲ್ಟನ್ ಸೀಸಸ್ ದ ಅಪಾರ್ಚುನಿಟಿ ಟು ಪ್ರೊಫೆಸ್ ಹಿಸ್ ಲವ್ ಫಾರ್ ಹರ್ ವೈಲ್ ಸ್ಕಾಫಿಂಗ್ ಅಟ್ ದ ಐಡಿಯಾ ಆಫ್ ಮ್ಯಾಚ್ ವಿತ್ ಹ್ಯಾರೆಟ್. ಅದೇ ಸಂದರ್ಭದಲ್ಲಿ ನಾವು ನೋಡ್ತೀವಿ. ಹಾಗಾದರೆ ಎಮ್ಮ ಡಿಸ್ಅಗ್ರೀಸ್, ಇಲ್ಲ ಅದನ್ನು ಒಪ್ಪೋದಿಲ್ಲ ಹಂಗೆ ಅಂದ್ಕೊಳ್ಳಿಗೆ, ಆ ರೀತಿಯಾಗಿ ಏನಿಲ್ಲ, ಅವರಿಬ್ಬರು ಕೂಡ ಒಬ್ಬ ಗುಡ್ ಫ್ರೆಂಡು ಅನ್ನೋ ರೀತಿಯಲ್ಲಿ ಹೇಳಲಾಗ್ತದೆ. ಆ ಸಂದರ್ಭದಲ್ಲಿ ಫಿಲಿಪ್ಸ್ ಎಲ್ಟನ್ ಏನು ಮಾಡ್ತಾನೆ, ಒಂದು ಅವಕಾಶವನ್ನು ಉಪಯೋಗ ಮಾಡ್ಕೋದ್ರ ಮುಖಾಂತರ ತನ್ನ ಪ್ರೀತಿಯನ್ನು ಅಭಿವ್ಯಕ್ತಪಡಿಸ್ತಾನೆ. ಹಾಗಾಗಿ ಆವಾಗ ಐಡಿಯಾ ಆಫ್ ಮ್ಯಾಚ್ ಆಫ್ ಹ್ಯಾರೆಟ್, ಇಲ್ಲ ಹೇಳಿದ್ಗಳಿಗೆ ನಾನು ನಿನ್ನ ಹ್ಯಾರೆಟನ್ನು ಕೊಟ್ಟು ಮದುವೆ ಮಾಡಬೇಕು, ಹ್ಯಾರೆಟ್ ಸ್ಮಿತನ್ನು ಕೊಟ್ಟು ಮದುವೆ ಮಾಡಬೇಕು ಅಂದ್ಕೊಂಡಿದ್ದೆ, ನನ್ನಲ್ಲಿ ಅಂತಹ ಭಾವನೆಗಳನ್ನು ಹೊಂದಿಲ್ಲ ಅಂಥೇಳಿ ಇಲ್ಲಿ ಎಮ್ಮ ವುಡೋಸ್ ಅಭಿವ್ಯಕ್ತಪಡಿಸ್ತಾಳೆ. ಆವಾಗ ಇನ್ಸಲ್ಟೆಡ್ ಬೈ ದಿ ಎಮಾಸ್ ರೆಫ್ಯೂಸಲ್, ಯಾವಾಗ ಈ ರೀತಿಯಾಗಿ ಹೇಳಿದ್ಗಳಿಗೆ ಎಮ್ಮ ವುಡೋಸ್ ಅವನ ಒಂದು ಏನಂತೆ ಪ್ರಪೋಸಲನ್ನು ಕೂಡ ರೆಫ್ಯೂಸ್ ಮಾಡ್ತಾಳೆ. ಆವಾಗ ಮಿಸ್ಟರ್ ಎಲ್ಟನ್ ಲೀವ್ಸ್ ಹೈಬರಿ ಫಾರ್ ದ ವಿಸಿಟ್ ಟು ಬಾತ್. ಅದೇ ಸಂದರ್ಭದಲ್ಲಿ ಎಲ್ಟನ್ ಅಲ್ಲಿಂದ ಹೋಗ್ತಾನೆ, ಬಾತ್ ಎಂಬ ಒಂದು ಸ್ಥಳಕ್ಕೆ ಹೋಗ್ತಾನೆ. ಆವಾಗ ರಿಯಲೈಸಿಂಗ್ ಇಸ್ ಹಾರ್ಮ್ ಶಿ ಹ್ಯಾಸ್ ಡನ್ ಟು ಹ್ಯಾರಿಟ್, ಎಂತಹ ಒಂದು ಹಾನಿಯನ್ನು, ಎಂಥ ಒಂದು ನಷ್ಟವನ್ನು ಮಾಡಿಬಿಟ್ಟೆಲ್ಲ ಹ್ಯಾರಿಟ್ ಸ್ಮಿತಿಗೆ ಅಂಥೇಳಿ ಭಾಳಷ್ಟು ಮುಜುಗರಕ್ಕೆ ಒಳಗಾಗ್ತಾಳೆ. ಆವಾಗ ಎಮ್ಮ ಚೇಂಜಸ್ ಹರ್ ಅಸೆಸ್ಮೆಂಟ್ ಆಫ್ ಮಿಸ್ಟರ್ ಎಲ್ಟನ್. ಆವಾಗ ಎಮ್ಮ ವುಡೋಸ್ ಮಿಸ್ಟರ್ ಎಲ್ಟನ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಯಾಕಂದರೆ ಯಾವಾಗ ಎಮ್ಮ ವುಡೋಸನಿಗೆ ಪ್ರೀತಿ ಮಾಡ್ತಿದ್ದೀನಿ, ಆದರೆ ಹ್ಯಾರಿಟ್ ಸ್ಮಿತಿಗೆ ಅಲ್ಲ ಅಂಥೇಳಿ ಅಂದ್ಕೊಳ್ಳಿಗೆ ಆವಾಗ ರಿಯಲೈಸಿಂಗ್ ಹರ್ ಪರ್ಸ್ಯೂಯಿಂಗ್ ಮನಿ ರಾದರ್ ದೆನ್ ಲವ್, ಆ ವ್ಯಕ್ತಿ ಎಮ್ಮ ವುಡೋಸಿನ ಆಸ್ತಿ ಪಾಸ್ತಿ ನೋಡಿ ಏನಂತೆ ಇಷ್ಟಪಟ್ಟಿದ್ದ, ಆದರೆ ಅದೇ ರೀತಿಯಲ್ಲಿ ಹ್ಯಾರಿಟ್ ಸ್ಮಿತ್ ಯಾವುದೇ ರೀತಿಯಾಗಿರ್ತಕ್ಕಂಥ ಆಸ್ತಿ ಪಾಸ್ತಿ ಅಥವಾ ಕೌಟುಂಬಿಕ ಹಿನ್ನೆಲೆಯನ್ನು ಕೂಡ ಹೊಂದಿದ್ದಿಲ್ಲ. ಹಾಗೆ ಮುಂದುವರಿದು ಹೀಗೆ 1ನೇ ವ್ಯಾಲ್ಯೂಮ್ಸ್ ಮುಗಿತಿದೆ. 2ನೇ ವ್ಯಾಲ್ಯೂಮ್ಸನ್ನು ನಾವು ಈಗ ಶುರು ಮಾಡೋಣ. ಎಮ್ಮ ವುಡೋಸ್ ಆ್ಯಂಡ್ ಹ್ಯಾರಿಟ್ಸ್ ವಿಸಿಟ್ ದೇರ್ ಪೂರ್ ನೈಬರ್ಸ್. ಮತ್ತು ಎಮ್ಮ ವುಡೋಸ್ ಮತ್ತು ಹ್ಯಾರಿಟ್ ಇವರು ಕೂಡ ಒಂದು ಪೂರ್ ನೈಬರ್ ಆಗಿರ್ತಕ್ಕಂಥ ಮನೆಗೆ ವಿಸಿಟ್ ಮಾಡ್ತಾರೆ. ಆವಾಗ ಮಿಸ್ ಆ್ಯಂಡ್ ಮಿಸಸ್ ಬೇಟ್ಸ್, ಅಲ್ಲಿ ಮಿಸ್ ಬೇಟ್ಸ್ ಮತ್ತು ಮಿಸಸ್ ಬೇಟ್ಸ್ ಕೂಡ ಅಲ್ಲಿರ್ತಾರೆ. ಮಿಸ್ ಬೇಟ್ಸ್ ಶೇರ್ ಎ ಲೆಟರ್ ಫ್ರಮ್ ಹರ್ ನೀಸ್. ಆವಾಗ ಅದೇ ಸಂದರ್ಭದಲ್ಲಿ ಒಂದು ಲೆಟರ್ ಕೂಡ ಶೇರ್ ಮಾಡ್ತಾರೆ, ಮಾತಾಡ್ತಾರೆ ಅದ್ರ ಬಗ್ಗೆ. ಮಿಸ್ ಜೇನ್ ಫೆರಿಫ್ಯಾಕ್ಸ್, ಯಾರ ಬಗ್ಗೆ ಮಾತಾಡ್ತಾರೆ ಅಂದರೆ ಜೇನ್ ಫೆರಿಫ್ಯಾಕ್ಸ್ ಎಂಬ ಒಂದು ಆಕಿನ ಕಡೆಯಿಂದ ಒಂದು ಲೆಟರ್ ಕೂಡ ಬಂದಿರುತ್ತೆ. ಆವಾಗ ಲೈಕ್ ಮಿಸ್ಟರ್ ಫ್ರ್ಯಾಂಕ್ ಚರ್ಚಿಲ್, ಅದೇ ಸಂದರ್ಭದಲ್ಲಿ ಫ್ರ್ಯಾಂಕ್ ಚರ್ಚಿಲ್ ಬಗ್ಗೆನೂ ಕೂಡ ಅಲ್ಲಿ ಮಾತಾಡಲಾಗ್ತದೆ. ಮಿಸ್ ಜೇನ್ ಫೆರಿಫ್ಯಾಕ್ಸ್ ಆಲ್ಸೋ ರೈಸಸ್ ಬೈ ದಿ ಗಾರ್ಡಿಯನ್ಸ್. ಹೇಗೆ ಫ್ರ್ಯಾಂಕ್ ಚರ್ಚಿಲ್ ಗಾರ್ಡಿಯನ್ಸ್ ಕಡೆಗೆ ಬೆಳೆದಿದ್ದನೋ ಅದೇ ರೀತಿಯಲ್ಲಿ ಕೂಡ ಈ ಜೇನ್ ಫೆರಿಫ್ಯಾಕ್ಸನ್ನು ಆಕಿ ಕೂಡ ಏನಂತೆ ಇಲ್ಲಿ ಬೀಯಿಂಗ್ ಎ ಆರ್ಫನ್, ಯಾರೂ ಕೂಡ ಇಲ್ಲ, ಆ ರೀತಿಯಾಗಿ ಬೆಳೆದಿದ್ದಾಳೆ, ಗಾರ್ಡಿಯನ್ಸ್ ಕಡೆ ಬೆಳೆದಿದ್ದಾಳೆ. ಹಾಗಾಗಿ ಮಿಸ್ ಜೇನ್ ಫೆರಿಫ್ಯಾಕ್ಸ್ ಈಸ್ ಆ್ಯನ್ ಅಕಂಪ್ಲಿಷ್ಡ್, ಒಳ್ಳೆಯ ಶಿಕ್ಷಣವನ್ನು ಹೊಂದಿರತಕ್ಕಂಥಕಿ, ಎಜುಕೇಟೆಡ್ ಯಂಗ್ ಲೇಡಿ ಆಗಿರ್ತಕ್ಕಂಥಕಿ, ಮತ್ತು ಭಾಳಷ್ಟು ಸಾಧನೆ ಮಾಡಿರ್ತಕ್ಕಂಥ ಮಹಿಳೆ. ಎಮ್ಮ ಹ್ಯಾಸ್ ಆಲ್ವೇಸ್ ರಿಸೆಂಡೆಡ್ ಹಿಯರಿಂಗ್ ಅಬೌಟ್ ಹರ್. ಯಾವಾಗಲೂ ಕೂಡ ಈಕಿನ ಬಗ್ಗೆ ಕೇಳಿದರೆ ಭಾಳಷ್ಟು ಅಸಾಮಾನ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಅಸಮಾಧಾನವನ್ನು ಅಭಿವ್ಯಕ್ತಪಡಿಸ್ತಕ್ಕಂಥಕ್ಕೆ ಈಗಿನ ಹೆಸರು ಕೇಳಿದ್ಗಳಿಗೆ ಎಮ್ಮ ವುಡೋಸ್ ಉಂಟು ಮಾಡ್ತಿದ್ದಂತೆ. ಹೀಗೆ ಮಿಸ್ ಜೇನ್ ಫೆರಿಫ್ಯಾಕ್ಸ್ ಹ್ಯಾಸ್ ಬಿನ್ ಇಲ್. ಒಂದು ಸಲ ಜೇನ್ ಫೆರಿಫ್ಯಾಕ್ಸ್ ಅನಾರೋಗ್ಯಕ್ಕೆ ಒಳಗಾಗ್ತಾಳೆ. ರ್ಯಾದರ್ ದೆನ್ ಟ್ರಾವೆಲ್ ಟು ಐರ್ಲೆಂಡಿಂದ ಬಂದಿರ್ತಾಳೆ ವಿತ್ ಹರ್ ಗಾರ್ಡಿಯನ್ಸ್ ಜೊತೆಗೆ. ಹಾಗಾಗಿ ಒಂದು ಅನಾರೋಗ್ಯಕ್ಕೆ ಉಂಟಾದಾಗ ದ ಕ್ಯಾಪಬಲ್ಸ್, ಇಲ್ಲಿ ಹೇಳಲಾಗ್ತಿದೆ ಕ್ಯಾಪಬಲ್ಸ್ ಅಂತ ಹೇಳಲಾಗ್ತದೆ. ಶಿ ಪ್ಲಾನ್ಸ್ ಟು ಸ್ಟೇ ಫಾರ್ ಎ ವೈಲ್ ವಿತ್ ದ ಬೇಟ್ಸ್. ಹಾಗಾದರೆ ಬೇಟ್ಸ್ ಜೊತೆಗೆ ಸ್ವಲ್ಪ ದಿನಗಳ ಕಾಲ ಇಲ್ಲೇ ಉಳಿಬೇಕು ಅಂತ ಅಂದ್ಕೊಂಡಿದ್ದಾಳೆ. ಹೀಗೆ ಮುಂದುವರೆದು ಎಮ್ಮ ಫೆರಿಫ್ಯಾಕ್ಸ್ ಹ್ಯಾಸ್ ಫೀಲಿಂಗ್ ಫಾರ್ ಕ್ಯಾಪಬಲ್ಸ್ ಎ ನ್ಯೂ ಸನ್ ಇನ್ ಲಾಸ್ ಮಿಸ್ಟರ್ ಡಿಕ್ಸನ್ ಅಂಥೇಳಿ ಕರಿತೀವಿ. ಅಂದರೆ ಬಹುಶಃ ಕ್ಯಾಪಬಲ್ಸಿನ ನ್ಯೂ ಸನ್ ಇನ್ ಲಾ ಆಗಿರ್ತಕ್ಕಂಥ ಅಳಿಯನಾಗಿರ್ತಕ್ಕಂಥ ಮಿಸ್ಟರ್ ಡಿಕ್ಸನ್ ಜೊತೆಗೆ ಒಂದು ಸಂಬಂಧವನ್ನು ಹೊಂದಿದ್ದಾಳೆ ಅಂಥೇಳಿ ಅನ್ಕೊತಾಳೆ. ಆ್ಯಂಡ್ ಹ್ಯಾನ್ಸ್ ಶಿ ಹ್ಯಾಸ್ ಚೂಸನ್ ಟು ರಿಮೈನ್ ಇನ್ ಇಂಗ್ಲೆಂಡ್. ಹಾಗಾಗಿ ಆಕೆ ಇಂಗ್ಲೆಂಡ್ನಲ್ಲೇ ವಾಸವಾಗೋದಕ್ಕೆ ಕೂಡ ಇಷ್ಟಪಡ್ತಾ ಇದ್ದಾಳೆ.
ಎಮಾ ಫೀಲ್ಸ್ ಸಮ್ ಸಿಂಪತಿ ಫಾರ್ ಮಿಸ್ ಫೆರಿಫ್ಯಾಕ್ಸ್, ಅಂದರೆ ಜೇನ್ ಫೆರಿಫ್ಯಾಕ್ಸ್ ಬಗ್ಗೆ ಬಹಳಷ್ಟು ಅನುಕಂಪವನ್ನು ಕೂಡ ಪಡ್ತಾಳೆ. ಹೂ ಡ್ಯೂ ಟು ಲ್ಯಾಕ್ ಆಫ್ ಫಾರ್ಚೂನ್ ಈಸ್ ಡಿಸ್ಟೆಂಡ್, ಹಾಗಾಗಿ ಸಂಪತ್ತು ಬಹಳಷ್ಟು ಬಡತನ ಅನ್ನೋದು ಇದೆ, ಡಿಸ್ಟೆಂಡ್ ಅಂತ ಹೇಳಲಾಗ್ತದೆ, ಉತ್ತೇಜನ ಕೂಡ ಮಾಡ್ತಾಳೆ. ಟು ಬಿಕಮ್ ಎ ಗವರ್ನೆಸ್, ನಮ್ಮ ಮನೆಯಲ್ಲಿ ಒಂದು ಗವರ್ನೆಸ್ ಆಗಿ ಕೆಲಸ ಮಾಡಂತೆ ಅಂಥೇಳಿ ಅಂತಾಳೆ. ಬಟ್ ಹರ್ ಸಿಂಪತಿ ಈಸ್ ಓವರ್ ರೈಡನ್ ಬೈ ದಿ ಅನ್ಗ್ರೇಷಿಯಸ್, ಹಾಗಾದರೆ ಯಾವುದೇ ಒಂದು ಸಿಂಪತಿ ಅನ್ನೋದು ಓವರ್ ರೈಡನ್ ಆಗಿರುತ್ತೆ ಬೈ ದಿ ಅನ್ಗ್ರೇಷಿಯಸ್ ಅಂತ ಹೇಳ್ತೇನೆ, ಯಾವುದೇ ಸೌಜನ್ಯವಿಲ್ಲದಂತೆ ಇರತಕ್ಕಂಥ ಫೀಲಿಂಗ್ಸನ್ನು ಟುವರ್ಡ್ಸ್ ದ ಮಿಸ್ ಜೇನ್ ಫೆರಿಫ್ಯಾಕ್ಸ್ ಬಗ್ಗೆ ಇಲ್ಲಿ ನಾವು ಕಾಣ್ತೀವಿ. ಫಾರ್ ವಿಚ್ ನೈಟ್ಲಿ ಎಕ್ಸ್ಪ್ರೆಸ್ ಹಿಸ್ ಡಿಸಪಾಯಿಂಟ್ಮೆಂಟ್, ಹೀಗಾಗಿ ಮಿಸ್ಟರ್ ನೈಟ್ಲಿ ಈ ಎರಡನೇ ಒಂದು ಐಡಿಯಾನು ಕೂಡ, ಈ ಜೇನ್ ಫೆರಿಫ್ಯಾಕ್ಸ್ ಐಡಿಯಾನು ಕೂಡ ಏನಂತಾನೆ ಒಂದು ನಿರಾಶೆಯನ್ನು ಮಾಡ್ತಾನೆ ಎಮಾ ವುಡ್ಹೌಸ್ಗೆ. ಹಾಗಾದರೆ ಹೈಬರಿ ರಿಸೀವ್ ದ ನ್ಯೂಸ್ ದಟ್ ಮಿಸ್ಟರ್ ಎಲ್ಟನ್ ಈಸ್ ಮ್ಯಾರಿಂಗ್ ಎ ವೆಲ್ದಿ ಯಂಗ್ ವುಮೆನ್. ಹೈಬರಿಯಲ್ಲಿ ಒಂದು ನ್ಯೂಸ್ ಬರುತ್ತೆ, ರಿಸೀವ್ ದ ನ್ಯೂಸ್ ದಟ್ ಮಿಸ್ಟರ್ ಎಲ್ಟನ್ ಈಸ್ ಮ್ಯಾರಿಂಗ್ ಎ ವೆಲ್ದಿ ಯಂಗ್ ವುಮೆನ್, ವೆಲ್ದಿ ಆಗಿರ್ತಕ್ಕಂಥ ಯಂಗ್ ವುಮೆನನ್ನು ಮದುವೆ ಆಗ್ತಾ ಇದ್ದಾನೆ ಅಂಥೇಳಿ ಆಗಿದ್ದಾನೆ ಅಂತ ಹೇಳಿ ಗೊತ್ತಾಗುತ್ತೆ. ಮಿಸ್ ಅಗಸ್ಟಾ ಹಾಕಿನ್ಸ್ ಅಂಥೇಳಿ ಫ್ರಮ್ ದ ಬಾತ್ ಎಂಬ ಸ್ಥಳದಿಂದ ಆಕೆ ಬಂದಿರತಕ್ಕಂಥಕಿ. ಎಮಾ ಈಸ್ ಅನ್ಇಂಪ್ರೆಸ್ಡ್ ಬೈ ಎ ನ್ಯೂಲಿ ವೆಡ್ ಮಿಸಸ್ ಎಲ್ಟನ್, ದಿ ಪರ್ಸ್ಯೂವಿಂಗ್ ಹರ್ ಟು ಹ್ಯಾವ್ ನೋ ಏಮ್, ನೋ ಬ್ಲಡ್, ನೋ ಅಲಯನ್ಸ್. ಹಾಗಾದರೆ ಅಲಯನ್ಸ್ ಅಂತ ಹೇಳಲಾಗ್ತದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಸರಿಲ್ಲ, ಬ್ಲಡ್ ಇಲ್ಲ, ಮತ್ತು ಅಂದರೆ ರಕ್ತ ಸಂಬಂಧಗಳು ಕೂಡ ಇಲ್ಲ, ನೋ ಅಲಯನ್ಸ್ ಅಂತ ಯಾವುದೇ ಮೈತ್ರಿ ಕೂಡ ಇಲ್ಲ, ಇಂತಹ ಒಬ್ಬ ಮಹಿಳೆಯನ್ನು ಆತ ಮದುವೆ ಆಗಿರ್ತಾನೆ. ಎಮಾ ಬ್ರೇಕ್ಸ್ ಎ ನ್ಯೂಸ್ ಟು ಹ್ಯಾರಿಟ್, ಅದೇ ಸಂದರ್ಭಕ್ಕೆ ಎಮಾ ವುಡ್ಹೌಸ್ಗೆ ಒಂದು ನ್ಯೂಸ್ ಬರುತ್ತೆ ಹ್ಯಾರಿಟ್ ಸ್ಮಿತಿಗೆ, ಈ ನ್ಯೂಸನ್ನು ಹೇಳಬೇಕು ಅಂಥೇಳಿ ಹೋಗ್ತಾಳೆ. ಹೂ ಈಸ್ ಆಲ್ರೆಡಿ ಶೇಕನ್ ಫ್ರಮ್ ಸೀಯಿಂಗ್ ಮಿಸ್ಟರ್ ಮಾರ್ಟಿನ್ ಆ್ಯಂಡ್ ಹಿಸ್ ಸಿಸ್ಟರ್ ಇನ್ ಟೌನ್. ಆ ಸಂದರ್ಭದಲ್ಲಿ ಮಾರ್ಟಿನ್ ಕಡೆಗೆ ಅಲ್ಲಿ ಮಾತಾಡುತ್ತಾರೆ, ಸಿಸ್ಟರ್ ಇನ್ ದ ಟೌನ್. ಎಮಾ ಟೇಕ್ಸ್ ಹ್ಯಾರಿಟ್ ಟು ವಿಸಿಟ್ ಮಿಸ್ಟರ್ ಮಾರ್ಟಿನ್ ಕಡೆಗೆ ಹೋಗಿ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಸ್ಟಿಲ್ ಡಿಸಪ್ರೂವ್ಸ್ ಆಫ್ ಮ್ಯಾಚ್ ಬಿಟ್ವೀನ್ ಮಿಸ್ಟರ್ ರಾಬರ್ಟ್ ಮಾರ್ಟಿನ್ ಆ್ಯಂಡ್ ಹ್ಯಾರಿಟ್ ಸ್ಮಿತ್. ಆದರೆ ಅವರಿಬ್ಬರ ಒಂದು ಮ್ಯಾಚಿಂಗ್ ಮಾಡೋದಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಉಂಟಾಗಿತ್ತು. ಆಲ್ರೆಡಿ ಹ್ಯಾರಿಟ್ ಸ್ಮಿತ್ತು ಏನಂತಾನೆ ನಿಮಗೆಲ್ಲ ಗೊತ್ತಿದ್ದಂತೆ ರೆಫ್ಯೂಸಲ್ ಮಾಡಿದ್ರು ರಾಬರ್ಟ್ ಮಾರ್ಟಿನನ ಒಂದು ಪ್ರಪೋಸಲನ್ನು. ವೆನ್ ಫ್ರ್ಯಾಂಕ್ ಚರ್ಚಿಲ್ ಅರೈವ್ಸ್ ಅಟ್ ಹಾರ್ಟ್ಫೀಲ್ಡ್ ದ ನೆಕ್ಸ್ಟ್ ಮಾರ್ನಿಂಗ್, ಹಾರ್ಟ್ಫೀಲ್ಡ್ಗೆ ನೆಕ್ಸ್ಟ್ ಮಾರ್ನಿಂಗ್ ಫ್ರ್ಯಾಂಕ್ ಚರ್ಚಿಲ್ ಈಗೇನಂತೆ ಬರ್ತಾನೆ. ಹಿ ಫ್ಲರ್ಟ್ ವಿತ್ ಎಮಾ, ಅವನು ಬಹಳಷ್ಟು ಎಮಾ ಜೊತೆಗೆ ಚೆಲ್ಲಾಟ ಆಡ್ತಾನೆ, ಹುಡುಗಾಟ ಆಡ್ತಾನೆ. ಆವಾಗ ಆ್ಯಂಡ್ ಸೂನ್ ಮಿಸ್ಟರ್ ವ್ಯಾಟ್ಸನ್ ಹೋಪ್ ಫಾರ್ ಮ್ಯಾಚ್ ಬಿಟ್ವೀನ್ ಎಮಾ ಆ್ಯಂಡ್ ಫ್ರ್ಯಾಂಕ್. ಹಾಗಾದರೆ ಇಲ್ಲಿ ಮಿಸ್ ಎನಿ ಟೇಲರ್ಸ್ ಮತ್ತು ಮಿಸ್ಟರ್ ವ್ಯಾಟ್ಸನ್ ಅನ್ನೋ ಏನು ವ್ಯಕ್ತಿಗಳು ಇರ್ತಾರೋ ಅವರಿಬ್ಬರು ಕೂಡ ತಮ್ಮ ಮಗನಾಗಿರ್ತಕ್ಕಂಥ ಫ್ರ್ಯಾಂಕ್ ಮತ್ತು ಎಮಾ ವುಡ್ಹೌಸ್ನ ಜೋಡಿ ಚೆನ್ನಾಗಾಗುತ್ತೆ ಅಂಥೇಳಿ ಡಿಸ್ಕಸ್ ಮಾಡ್ತಾರೆ. ಹೌಎವರ್ ಎಮಾ ವಿತೌಟ್ ರಿಯಲೈಸಿಂಗ್ ಇಟ್, ಹಾಗಾದರೆ ಈ ರೀತಿಯಾಗಿರ್ತಕ್ಕಂಥ ಎಮಾ ವುಡ್ಹೌಸ್ ಯಾವುದೇ ರೀತಿಯಾಗಿ ಒಂದು ಅರ್ಥ ಮಾಡಿಕೊಳ್ಳಾರ್ದಂತೆ ಫೈಂಡ್ ಹರ್ ಸೆಲ್ಫ್ ಕಂಪೇರಿಂಗ್ ಎ ಫ್ರ್ಯಾಂಕ್ ಚರ್ಚಿಲ್ ಆ್ಯಂಡ್ ಮೋರ್ ಐಡಿಯಲ್ ಮಿಸ್ಟರ್ ನೈಟ್ಲಿ. ಹಾಗಾದರೆ ಬಹಳಷ್ಟು ಫ್ರ್ಯಾಂಕ್ ಚರ್ಚಿಲನ್ನು ಮತ್ತು ಅದೇ ರೀತಿಯಲ್ಲಿ ಮೋರ್ ಐಡಿಯಲ್ ಆಗಿರ್ತಕ್ಕಂಥ ಆದರ್ಶಪ್ರಾಯವಾಗಿರ್ತಕ್ಕಂಥ ಮತ್ತು ಈ ರೀತಿಯಾಗಿರ್ತಕ್ಕಂಥ ಮಿಸ್ಟರ್ ನೈಟ್ಲಿಗೆ ಏನಂತಾನೆ ಮದುವೆ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ನಾವು ಕಾಣ್ಬೋದು. ಮತ್ತು ಮುಂದುವರೆದು ಇಲ್ಲಿ ಎರಡು ಆಪ್ಷನ್ಸ್ಗಳನ್ನು ಕೂಡ ಕಾಣ್ತೀವಿ. ಎ ವೆಲ್ದಿ ಮರ್ಚೆಂಟ್ಸ್ ದ ಕೋಲ್ಸ್ send out an invitation to a dinner party which Emma plans to boycott until it seems she is only Highbury resident not invited. ಹಾಗಾದರೆ ಇಲ್ಲಿ ನಾವು ಕಾಣ್ತೀವಿ, ಇಲ್ಲಿ ಒಂದು ಇನ್ವಿಟೇಷನ್ ಬರುತ್ತೆ, ಒಂದು ಆಮಂತ್ರಣ ಪತ್ರಿಕೆ ಬರುತ್ತೆ, ಡಿನ್ನರ್ ಪಾರ್ಟಿ ಏರ್ಪಡಿಸಿರ್ತಾರೆ. ಹಾಗಾದರೆ ಎಮಾ ವುಡ್ಹೌಸ್ ಏನಂತಾನೆ ಬಾಯ್ಕಟ್ ಮಾಡ್ತಾಳೆ, ಬಹಿಷ್ಕಾರ ಮಾಡ್ತಾಳೆ. ಯಾಕಂದರೆ ಅಲ್ಲಿ ಅಂಟಿಲ್ ಸಿ ಸಿಮ್ಸ್ ಟು ಇಸ್ ಓನ್ಲಿ ಎ ಹೈಬರಿ ರೆಸಿಡೆಂಟ್ ಆಫ್ ನಾಟ್ ಇನ್ವೈಟೆಡ್, ಆಕೆಯನ್ನು ಮಾತ್ರ ಕರೆದಿರೋದಿಲ್ಲ. ವೆನ್ ದ ಇನ್ವಿಟೇಷನ್ ಅರೈವ್ಸ್, ಯಾವಾಗ ಆಮಂತ್ರಣ ಪತ್ರ ಬರುತ್ತೋ ಎಮಾ ಅಕ್ಸೆಪ್ಟ್, ಒಪ್ಕೊಂಡು ಆ ಒಂದು ಪಾರ್ಟಿಗೆ ಹೋಗ್ತಾಳೆ. ಆ ಪಾರ್ಟಿಯಲ್ಲಿ ಡಿನ್ನರ್ ಗಾಸಿಪ್ಸ್ ಅಟ್ ದ ಪಾರ್ಟಿ ಫೋಕಸ್ ಆನ್ ದ ನ್ಯೂ ಪಿಯಾನೋ ದಟ್ ಹ್ಯಾಸ್ ಅರೈವ್ಡ್ ಫಾರ್ ಮಿಸ್ ಜೇನ್ ಫೆರಿಫ್ಯಾಕ್ಸ್. ಆ ಡಿನ್ನರ್ ಪಾರ್ಟಿಯಲ್ಲಿ ಏನಂತಾನೆ ಗಾಸಿಪ್ಸ್ಗಳು, ಹರಟೆ ಹೊಡೆಯೋದು, ಪಾರ್ಟಿ ಫೋಕಸ್ ಆನ್ ದ ನ್ಯೂ ಪಿಯಾನೋ ಕೂಡ ಅಲ್ಲಿ ತಗೊಂಬರಲಾಗಿತ್ತಂತೆ. ಅರೈವ್ಡ್ ಫಾರ್ ಯಾರಿಗೋಸ್ಕರ ಅಂದರೆ ಮಿಸ್ ಜೇನ್ ಫೆರಿಫ್ಯಾಕ್ಸಿಗೆ ನುಡಿಸೋದಕ್ಕೋಸ್ಕರ. ಆ ಸಂದರ್ಭದಲ್ಲಿ ವೆನ್ ಮಿಸ್ಟರ್ ನೈಟ್ಲಿ ಶೋಸ್ ಕನ್ಸರ್ನ್ ಫಾರ್ ಜೇನ್ಸ್ ಹೆಲ್ತ್, ಅದ ಸಂದರ್ಭದಲ್ಲಿ
ಜೇನ್ ಫೆರಿಫ್ಯಾಕ್ಸಿನ ಹೆಲ್ತು ಆಲ್ರೆಡಿ ನಿಮಗೆ ಗೊತ್ತಿದ್ದಂತೆ ಅನಾರೋಗ್ಯಕ್ಕೊಂಟಾಗಿದ್ಲು. ಅವಾಗ ಮಿಸ್ಟರ್ ನೈಟ್ಲಿ ಬಹಳಷ್ಟು ಕನ್ಸರ್ನ್ ಮಾಡ್ತಾನೆ. ಅವಾಗ ಮಿಸಸ್ ವ್ಯಾಟ್ಸನ್ ಟೆಲ್ಸ್ ಎಮಾಸ್ ದಟ್ ಶಿ ಇಸ್ ಸಸ್ಪೆಕ್ಟ್ ಜಾರ್ಜ್ ಆ್ಯಂಡ್ ಜೇನ್ ಮೇ ಬಿಕಮ್ ಎ ಕಪಲ್. ಅದೇ ಸಂದರ್ಭದಲ್ಲಿ ಮಿಸಸ್ ವ್ಯಾಟ್ಸನ್ ಹೇಳ್ತಾಳೆ ಜಾರ್ಜ್ ನೈಟ್ಲಿ ಮತ್ತು ಜೇನ್ ಫೆರಿಫ್ಯಾಕ್ಸ್ ಬಹಳಷ್ಟು ಅನುಮಾನವನ್ನು ಉಂಟು ಮಾಡ್ತಕ್ಕಂಥ ರೀತಿಯಲ್ಲಿ ಏನಂತಾನೆ ಬಹುಶಃ ಪ್ರೀತಿ ಇದೆ ಅನ್ನೋದನ್ನು ಅಭಿವ್ಯಕ್ತಪಡಿಸ್ತಾರೆ. ಆವಾಗ ಫ್ರ್ಯಾಂಕ್ ಸೀಸಸ್ ಅಪಾನ್ ಆ್ಯನ್ ಐಡಿಯಾ ಫಾರ್ ದ ವ್ಯಾಟ್ಸನ್ ಟು ಹೋಸ್ಟ್ ಎ ಡ್ಯಾನ್ಸ್ ಅಟ್ ದ ಕ್ರೌನ್ ಇನ್. ಅದೇ ಸಂದರ್ಭದಲ್ಲಿ ಫ್ರ್ಯಾಂಕ್ ಚರ್ಚಿಲ್ ಏನು ಮಾಡ್ತಾನೆ, ಒಂದು ವ್ಯಾಟ್ಸನ್ ಟು ಕಪಲ್ಸ್ ಮುಖಾಂತರ ಜೇನ್ ಫೆರಿಫ್ಯಾಕ್ಸ್ ಜೊತೆಗೆ ಡ್ಯಾನ್ಸ್ ಮಾಡ್ತಾನೆ. ಹಾಗಾಗಿ ಫ್ರ್ಯಾಂಕ್ ಸೀಸಸ್ ಅಪಾನ್ ಆ್ಯನ್ ಐಡಿಯಾ ಫಾರ್ ವ್ಯಾಟ್ಸನ್ ಟು ಹೋಸ್ಟ್ ದ ಡ್ಯಾನ್ಸ್ ಅಟ್ ದ ಕ್ರೌನ್ ಇನ್ ಅಂತ ಹೇಳ್ತೀವಿ. ಬಟ್ ಹೀ ಈಸ್ ಕಾಲ್ಡ್ ಹೋಮ್ ಬಿಫೋರ್ ಇಟ್ ಕ್ಯಾನ್ ಬಿ ಹೆಲ್ಡ್ ಅಂತ ಹೇಳ್ತಾನೆ. ಮನೆಯಲ್ಲಿ ಈ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಿತ್ತು, ಪಾರ್ಟಿ ನಡೀತಿತ್ತು, ಹರಟೆ ಹೊಡಿತಿದ್ರು, ಪಿಯಾನೋವನ್ನು ನುಡಿಸ್ತಿದ್ರು. ವೆನ್ ಹಿ ಕಮ್ಸ್ ಟು ಸೇ ಗುಡ್ ಬಾಯ್ ಎಮಾ ಬಿಲೀವ್ಸ್ ಫ್ರ್ಯಾಂಕ್ ಹ್ಯಾಸ್ ಬಿನ್ ಫಾಲನ್ ವಿತ್ ಹರ್. ಅವಾಗ ಅನ್ಕೊತಾಳೆ ಫ್ರ್ಯಾಂಕ್ ಚರ್ಚಿಲ್ ಬಂದು ಗುಡ್ ಬೈ ಹೇಳಬೇಕಾದ್ರೆ ಬಹುಶಃ ತನಗೂ ಕೂಡ ಫ್ರ್ಯಾಂಕ್ ಚರ್ಚಿಲ್ ಮೇಲೆ ಅಟ್ರ್ಯಾಕ್ಷನ್ ಆಗಿದೆ, ಲವ್ ಆಗಿದೆ ಅಂತ ಅನ್ನಿಸ್ತದೆ. ದೋ ಶಿ ವಂಡರ್ಸ್ ಇಫ್ ಶಿ ಟು ಮೇ ಬಿ ಅಟ್ರ್ಯಾಕ್ಟೆಡ್. ತಾನೂ ಕೂಡ ಏನಂತಾನೆ ಬಹಳಷ್ಟು ತಾನೂ ಕೂಡ ಪ್ರೀತಿಯಲ್ಲಿ ಇದ್ದಾಳೆ, ಅಟ್ರ್ಯಾಕ್ಷನ್ ಆಗಿದ್ದಾಳೆ ಅನ್ನೋದು, ಅಫೆಕ್ಷನ್ ಆಗಿದೆ ಅನ್ನೋ ರೀತಿಯಲ್ಲಿ ಅಭಿವ್ಯಕ್ತಪಡಿಸ್ತದೆ. ಆವಾಗ ಅಲ್ಟಿಮೇಟ್ಲಿ ಕೊನೆಯದಾಗಿ ಡಿಸೈಡ್ ಮಾಡ್ತಾಳೆ ಶಿ ಫೀಲ್ಸ್ ಓನ್ಲಿ ಫ್ರೆಂಡ್ಶಿಪ್. ಇಲ್ಲ, ತನಗೆ ಫ್ರೆಂಡ್ಶಿಪ್ ಮಾತ್ರ ಇದೆ ಯಾರು ಫ್ರ್ಯಾಂಕ್ ಚರ್ಚಿಲ್ ಜೊತೆಗೆ ಅನ್ನೋದನ್ನು ಕೂಡ ಅಭಿವ್ಯಕ್ತಪಡಿಸ್ತಾಳೆ. ಆವಾಗ ವೆನ್ ಆ್ಯಂಡ್ ಹ್ಯಾಡ್ಸ್ ವಿಸಿಟ್ ದ ನ್ಯೂಲಿ ವೆಡ್ಸ್ ಮಿಸಸ್ ಎಲ್ಟನ್. ಯಾವಾಗ ಮತ್ತು ಹ್ಯಾಡ್ ಸ್ಮಿತ್ತು ಮಿಸಸ್ ಎಲ್ಟನ್ನಿನ ಒಂದು ಪಾರ್ಟಿನೇ ನಡೀತಿರುತ್ತೆ ಅಲ್ಲಿ. ಆ ಸಂದರ್ಭದಲ್ಲಿ ಮಿಸಸ್ ಎಲ್ಟನ್ ಪಾರ್ಟಿಗೆ ಹೋದಾಗ ಈಸ್ ಸ್ಟ್ರಕ್ ಬೈ ಎ ವುಮೆನ್ಸ್ ಖಾರ್ಸ್ ಬಿಹೇವಿಯರ್. ಹಾಗಾದರೆ ಯಾವುದೇ ನಯ ನಾಜೂಕಿವಿಲ್ಲದ ಒಂದು ಬಿಹೇವಿಯರನ್ನು ಕೂಡ ನಾವು ಕಾಣ್ತೀವಿ. ಬಟ್ ಆ್ಯಸ್ ಸೋಷಿಯಲ್ ಗ್ರೇಸಸ್ ಡಿಟ್ಯಾಕ್ಟ್. ಹಾಗಾದರೆ ಸಾಮಾಜಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಇವರು ಉನ್ನತವಾಗಿರ್ತಕ್ಕಂಥ ರೀತಿಯಲ್ಲಿದ್ದರು. ಶಿ ಈಸ್ ಎ ಕಂಪೆಲ್ಡ್ ಟು ಹೋಸ್ಟ್ ಎ ಡಿನ್ನರ್ ಪಾರ್ಟಿ ಈಸ್ ದ ಬ್ರೈಡ್ಸ್ ಹಾನರ್ಸ್. ಹಾಗಾಗಿ ಇವರು ತಮ್ಮ ಒಂದು ಕಂಪೆಲ್ಡ್ ಹೋಸ್ಟ್ ಆಗಿ ಒಂದು ಆರಂಭಿಸಿದ್ರಂತೆ, ಡಿನ್ನರ್ ಪಾರ್ಟಿ ಅನ್ನೋದಂತೆ ಬ್ರೈಡಿನ ಒಂದು ಪಾರ್ಟಿಯ ರೀತಿಯಲ್ಲಿ ಹಾನರ್ ಆಗಿ ಆರಂಭಿಸಿದಂತೆ. ಹೀಗೆ ಎರಡನೆಯ ಒಂದು ವ್ಯಾಲ್ಯೂಮ್ಸ್ ಮುಗೀತಾ ಹೋಗುತ್ತೆ. ಇನ್ನು ಕೊನೆಯ ವ್ಯಾಲ್ಯೂಮ್ಸನ್ನು ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ವೆನ್ ಫ್ರ್ಯಾಂಕ್ ಚರ್ಚಿಲ್ ರಿಟರ್ನ್ ಟು ಪಾರ್ಟಿ ವಿತ್ ಹಿಸ್ ಇಲ್ ಆಂಟ್. ಯಾವಾಗ ಫ್ರ್ಯಾಂಕ್ ಚರ್ಚಿಲ್ ತನ್ನ ಪಾರ್ಟಿಗೆ ಬರ್ತಾನೆ, ಅಲ್ಲಿ ತನ್ನ ಇಲ್ ಆಂಟ್ ಕರ್ಕೊಂಬರ್ತಾನೆ. ಹಿ ಪ್ಲಾನ್ಸ್ ಟು ರೆಸ್ಯೂಮ್ ದ ಡ್ಯಾನ್ಸ್ ಅಟ್ ದ ಕ್ರೌನ್ ಇನ್. ಅದೇ ಸಂದರ್ಭದಲ್ಲಿ ಕ್ರೌನ್ ಇನ್ನಲ್ಲಿ ಡ್ಯಾನ್ಸ್ ಮಾಡ್ತಾನೆ. ಮಿಸ್ಟರ್ ಆ್ಯಂಡ್ ಮಿಸಸ್ ಎಲ್ಟನ್ ಪರ್ಪಸ್ಫುಲಿ ಹ್ಯೂಮಿಲೇಟ್ ಮಿಸ್ ಹ್ಯಾಡ್ ಸ್ಮಿತ್ ಅಟ್ ದ ಡ್ಯಾನ್ಸ್. ಅದೇ ಸಂದರ್ಭಕ್ಕೆ ಉದ್ದೇಶಪೂರ್ವಕವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ಎಲ್ಟನ್ಸ್ಗಳು ಏನು ಮಾಡ್ತಾರೆ ಅಂದರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಏನಂತಾನೆ ಅಪಮಾನವನ್ನು ಮಾಡ್ತಾರಂತೆ. ಆ ಸಂದರ್ಭದಲ್ಲಿ ಮಿಸ್ಟರ್ ಹ್ಯಾರಿಡ್ ಸ್ಮಿತ್ ಅಟ್ ದ ಡ್ಯಾನ್ಸ್ ಮಿಸ್ಟರ್ ನೈಟ್ಲಿ ಸ್ಟೆಪ್ ಇನ್ ಆ್ಯಂಡ್ ಆಸ್ಕ್ ಹ್ಯಾರಿಡ್ ಟು ಡ್ಯಾನ್ಸ್ ವಿತ್ ಹಿಮ್. ಅದೇ ಸಂದರ್ಭಕ್ಕೆ ಮಿಸ್ಟರ್ ನೈಟ್ಲಿ ಕೂಡ ಏನಂತಾನೆ ಅಲ್ಲಿ ಹ್ಯಾರಿಡ್ ಸ್ಮಿತ್ ಜೊತೆಗೆ ಡ್ಯಾನ್ಸ್ ಮಾಡ್ತಾನೆ. ಆವಾಗ ಈಸ್ ಸ್ಟ್ರಕ್ ಬೈ ಹಿಸ್ ಗ್ರೇಷಿಯಸ್ ಬಿಹೇವಿಯರ್. ಈ ರೀತಿಯಾಗಿರ್ತಕ್ಕಂಥ ಬಿಹೇವಿಯರನ್ನು ನೋಡಿ ಬಹಳಷ್ಟು ಖುಷಿ ಪಡ್ತಾಳೆ. ದ ನೆಕ್ಸ್ಟ್ ಮಾರ್ನಿಂಗ್ ಫ್ರ್ಯಾಂಕ್ ಅರೈವ್ಸ್ ಅಟ್ ದ ಹಾರ್ಟ್ ಫೀಲ್ಡ್ ಕ್ಯಾರಿಂಗ್ ಹ್ಯಾರಿಟ್. ಅದೇ ನೆಕ್ಸ್ಟ್ ಮಾರ್ನಿಂಗ್ನಲ್ಲಿ ಏನಾಗ್ತಿತ್ತು ಅಂದರೆ ಫ್ರ್ಯಾಂಕ್ ಬರ್ತಾನೆ ಹಾರ್ಟ್ ಫೀಲ್ಡಿಗೆ ಕ್ಯಾರಿಂಗ್ ಹ್ಯಾರಿಡ್ ಸ್ಮಿತನ್ನು ಕರ್ಕೊಂಡು. ಹೂ ಹ್ಯಾಸ್ ಫೈಂಟೆಡ್ ಆಫ್ಟರ್ ಬೀಯಿಂಗ್ ಸರೌಂಡೆಡ್ ಬೈ ದಿ ಗಾಸಿಪ್ಸ್. ಹಾಗಾಗಿ ಆಲ್ರೆಡಿ ಹ್ಯಾರಿಡ್ ಸ್ಮಿತಿಗೂ ಮತ್ತು ಫ್ರ್ಯಾಂಕ್ ಚರ್ಚಿಗೆ ಬಲಹೀನವಾಗಿರ್ತಕ್ಕಂಥ ರೀತಿಯಲ್ಲಿ ಕೆಲವೊಂದಿಷ್ಟು ಗಾಸಿಪ್ಸ್ಗಳು, ಸುಳ್ಳು ಸುದ್ದಿಗಳು ಕೂಡ ಹರಡಿರ್ತವೆ. ಆವಾಗ ನಾವು ಪ್ಲಾಟ್ ಎ ಮ್ಯಾಚ್ ಬಿಟ್ವೀನ್ ಮಿಸ್ಟರ್ ಚರ್ಚಿಲ್ ಆ್ಯಂಡ್ ಮಿಸ್ ಹ್ಯಾರಿಡ್ ಸ್ಮಿತ್. ಅದೇ ಸಂದರ್ಭದಲ್ಲಿ ಒಂದು ಯೋಚನೆ ಮಾಡ್ತಾಳೆ, ಮಿಸ್ಟರ್ ಫ್ರ್ಯಾಂಕ್ ಚರ್ಚಿಲ್ ಮತ್ತು ಮಿಸ್ ಹ್ಯಾರಿಡ್ ಸ್ಮಿತ್ತಿಗೆ ಏನಂತಾರೆ ಜೋಡಿ ಮಾಡಿದರೆ ಹೇಗಾಗುತ್ತೆ ಅಂತಾಳೆ. ಆವಾಗ ಲೇಟರ್ ವೆನ್ ಹ್ಯಾರಿಡ್ ಕನ್ಫೈನ್ಡ್ ಟು ಅವಾಗ ಹ್ಯಾರಿಡ್ ಕನ್ಫೈನ್ ಮಾಡ್ಕೊತಾಳೆ ಎಮ್ಮಾಗೆ ದಟ್ ಶಿ ಈಸ್ ಸ್ಟಿಲ್ ಇನ್ ಲವ್ ವಿತ್ ಎಲ್ಟನ್. ಆವಾಗ ಹ್ಯಾರಿಡ್ ಸ್ಮಿತ್ ಹೇಳ್ತಾಳೆ ಈಗಲೂ ಕೂಡ ಎಲ್ಟನ್ ಬಗ್ಗೆ ಪ್ರೀತಿಯನ್ನು ಹೊಂದಿದ್ದಾಳೆ. ಅಡ್ಮೈರ್ ಹಿಮ್ ಆ್ಯಸ್ ಎ ಸುಪೀರಿಯರ್ ಮ್ಯಾನ್. ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಅವನನ್ನು ಅಡ್ಮೈರ್ ಮಾಡ್ತಾಯಿದ್ದಾಳೆ, ಆರಾಧನೆಯನ್ನು ಕೂಡ ಮಾಡ್ತಾಯಿದ್ದಾಳೆ. ಹಾಗಾಗಿ ಅಸ್ಯೂಮ್ಸ್ ದಟ್ ಶಿ ರೆಫ್ಯೂಸ್ ಟು ಫ್ರ್ಯಾಂಕ್ ಚರ್ಚಿಲ್.
ಆ ಸಂದರ್ಭದಲ್ಲಿ ಎಮಾ ವುಡ್ಹೌಸ್ ಏನು ಮಾಡ್ತಾಳೆ, ಟು ರೆಫರ್ಸ್ ಟು ಫ್ರಾಂಕ್ ಚರ್ಚಿಲನ್ನು ರೆಫರ್ ಮಾಡ್ತಾಳೆ. ಮೀನ್ ವೈಲ್ ಜಾರ್ಜ್ ನೆಟ್ಲಿ ಸಾಯ್ಸ್ ದಟ್ ಫ್ರಾಂಕ್ ಚರ್ಚಿಲ್ ಈಸ್ ಅಟ್ರಾಕ್ಟೆಡ್ ಟು ಜೇನ್ ಫೆರಿಫ್ಯಾಕ್ಸ್. ಅದೇ ಸಂದರ್ಭದಲ್ಲಿ ಸನ್ನೆ ಮಾಡಿ ಹೇಳ್ತಾನೆ, ಯಾರು ಫ್ರಾಂಕ್ ಚರ್ಚಿಲ್ ಅನ್ನೋನು ಅಟ್ರಾಕ್ಟೆಡ್ ಟು ದ ಜೇನ್ ಫೆರಿಫ್ಯಾಕ್ಸಿಗೆ ಏನಂತಾನೆ ಅಟ್ರಾಕ್ಷನ್ ಆಗಿದ್ದಾನೆ, ಅವರಿಬ್ಬರು ಕೂಡ ಪ್ರೀತಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಹೀಸ್ ಯೂಸಿಂಗ್ ದ ಎಮಾಸ್ ಅನ್ಫೇರ್ಲಿ, ಹಾಗಾಗಿ ಹಾಗಾಗಿ ಅನ್ಫೇರ್ಲಿ ಇಲ್ಲಿ ಜೋಡಿ ಮಾಡೋಕ್ಕೆ ಹೋಗ್ತಾ ಇರ್ತಾಳೆ. ಇನ್ನು ಕೊನೆಯದಾಗಿ ನಾವು ನೋಡಿದಾಗ ವೆನ್ ಎ ಪ್ರಪೋಸ್ ಟ್ರಿಪ್ ಇನ್ ಬಾಕ್ಸ್ ಬಿಲ್ ಅಂಥೇಳಿ, ಹಾಗಾದರೆ ಬಾಕ್ಸ್ ಹಿಲ್ನಲ್ಲಿ ಏನಂತೆ ಒಂದು ಪ್ರಪೋಸ್ ಮಾಡ್ತಾರೆ, ಅಂದರೆ ಪ್ರಪೋಸಲ್ ಒಂದು ಟ್ರಿಪ್ಪಿಗೆ ಹೋಗ್ತಾರೆ. ಅಟ್ ದ ಸಿ ಇನ್ ದ ಪೋಸ್ಟ್ ಫೋನ್, ಅವ್ರು ಹೋಗ್ತಕ್ಕಂಥ ಒಂದು ಪ್ರಯಾಣ ಅಥವಾ ಪೋಸ್ಟ್ಪೋನ್ ಮಾಡ್ತಾರೆ. ಅಲ್ಲಿ ಮಿಸ್ಟರ್ ನೈಟ್ಲಿ ಸಜೆಸ್ಟ್ ಸ್ಟ್ರಾಬೆರಿ ಪಿಕ್ಕಿಂಗ್ ಅಟ್ ಹಿಸ್ ಫಾರ್ಮ್ಸ್ ಇನ್ಸ್ಟೆಡ್, ತಮ್ಮ ಹೊಲದಲ್ಲಿ ಸ್ಟ್ರಾಬೆರಿಯನ್ನು ಕೂಡ ಕೀಳ್ತಕ್ಕಂಥ ಒಂದು ರೀತಿಯಲ್ಲಿ ಕೇಳ್ತಾರೆ. ಡ್ಯೂರಿಂಗ್ ದ ಔಟಿಂಗ್, ಆ ಸಂದರ್ಭದಲ್ಲಿ ಔಟಿಂಗ್ ಮಾಡಬೇಕಾದ್ರೆ ಮಿಸಸ್ ಎಲ್ಟನ್ ಅನೌನ್ಸಸ್ ದಟ್ ಹಿ ಹ್ಯಾಸ್ ಸೆಕ್ಯೂರ್ ಎ ಪೊಸಿಷನ್ ಫಾರ್ ಜೇನ್ ಫೆರಿಫ್ಯಾಕ್ಸ್. ಹಾಗಾಗಿ ಮಿಸಸ್ ಎಲ್ಟನ್ ಕೂಡ ಇಲ್ಲಿ ಅನೌನ್ಸ್ ಮಾಡ್ತಾಳೆ ಜೇನ್ ಫೆರಿಫ್ಯಾಕ್ಸಿನ ಒಂದು ಸೆಕ್ಯೂರ್ ಎ ಪೊಸಿಷನನ್ನು ನೋಡಿ. ಆವಾಗ ದ ಬಾಕ್ಸ್ ಹಿಲ್ ಟ್ರಿಪ್ ಈಸ್ ರೀಶೆಡ್ಯೂಲ್ ಫಾರ್ ದ ನೆಕ್ಸ್ಟ್ ಡೇ. ಬಾಕ್ಸ್ ಹಿಲ್ ಟ್ರಿಪ್ ಏನಿತ್ತಲ್ಲ ಮತ್ತೆ ರೀಶೆಡ್ಯೂಲ್ ಮಾಡಿ ನೆಕ್ಸ್ಟ್ ಡೇಗೆ ಹಾಕಲಾಗ್ತಿದೆ. ಬಟ್ ದ ಗ್ರೂಪ್ ಸೀಮ್ಸ್ ಟು ಲ್ಯಾಕ್ ಆಫ್ ಸ್ಪಿರಿಟ್. ಫ್ರಾಂಕ್ ಆ್ಯಂಡ್ ಎಮಾ ಮೊನೊಪೊಲೀಸ್ ದ ಕನ್ವರ್ಸೇಷನ್. ಹಾಗಾದರೆ ಇಲ್ಲಿ ಬಹಳಷ್ಟು ಪ್ರಶ್ನಾರ್ಥಕವಾಗಿರ್ತಕ್ಕಂಥ ಅಧಿಕಾರದ ಮುಖಾಂತರ ಕನ್ವರ್ಸೇಷನ್ ಕೂಡ ಮಾಡ್ತಾರೆ. ರೂಡ್ ಚಟರ್, ಬಹಳಷ್ಟು ಒರಟಾಗಿರ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ. ಇನ್ ದ ಮಿಡ್ಸ್ಟ್ ಆಫ್ ಇಟ್ ಎಮಾ ಇನ್ಸಲ್ಟ್ ಮಿಸ್ ಬೇಟ್ಸ್. ಆವಾಗ ಇದರಲ್ಲಿ ಎಮಾ ವುಡ್ಹೌಸ್ ಮಿಸ್ ಬೇಟ್ಸನ್ನು ಇನ್ಸಲ್ಟ್ ಮಾಡ್ತಾರೆ. ಆವಾಗ ಮಿಸ್ಟರ್ ನೈಟ್ಲಿ ಒನ್ಸ್ ಅಗೇನ್ ಅಡ್ಮಿನಿಸ್ಡ್, ಹಾಗಾಗಿ ಮತ್ತೆ ಒತ್ತಿ ಹೇಳ್ತಾನೆ ಎಮಾ, ಆ್ಯಂಡ್ ಅಡ್ವೈಸ್ ದಟ್ ಸಿ ಮಸ್ಟ್ ಬಿ ಡೆವಲಪ್ ಮಾಡಲ್ ಗ್ರೇಷಿಯಸ್. ಹಾಗಾಗಿ ಮುಂದುವರೆದು ಬಹಳಷ್ಟು ಕೋಪದಿಂದ ಕೊಂಡಿರ್ತಕ್ಕಂಥ ಬಿಹೇವಿಯರನ್ನು ನಾವು ಕಾಣ್ತೀವಿ. ಪರ್ಟಿಕ್ಯುಲರ್ಲಿ ವೆನ್ ಡೀಲಿಂಗ್ ವಿತ್ ಫ್ರೆಂಡ್ಸ್ ಇನ್ ಚಾಲೆಂಜಿಂಗ್ ಆಫ್ ಸರ್ಕಮ್ಟೆನ್ಸಸ್, ಯಾವಾಗ ಸ್ನೇಹಿತರ ಜೊತೆಗೆ ವ್ಯವಹರಿಸಬೇಕಾದ್ರೆ ಚಾಲೆಂಜಿಂಗ್ ಸರ್ಕಮ್ಟೆನ್ಸಸ್ಸನ್ನು ಹೊಂದಬೇಕಾದ್ರೆ ಇವೆಲ್ಲವೂ ಕೂಡ ಸಿಟ್ಟಿನ ಮುಖಾಂತರ ಎಮಾ ವುಡ್ಹೌಸನ್ಗೆ ಮಿಸ್ಟರ್ ನೈಟ್ಲಿ ಗದರಿಸ್ತಾನೆ. ಆವಾಗ ಅಶೇಮ್ಡ್ ಫಾರ್ ಹರ್ ಲರ್ನ್ ಜೇನ್ ಆ್ಯಸ್ ಸಡನ್ಲಿ ಅಕ್ಸೆಪ್ಟ್ ಬೈ ಗವರ್ನೆಸ್ ಪೊಸಿಷನ್ ಆಫ್ ಅರೇಂಜ್ಡ್ ಬೈ ಮಿಸಸ್ ಎಲ್ಟನ್. ಆವಾಗ ಜೇನ್ ಫೆರಿಫ್ಯಾಕ್ಸ್ ಏನು ಮಾಡ್ತಾಳೆ, ಈ ಮಿಸಸ್ ಎಲ್ಟನ್ ಮನೆಗೆ ಏನಂತಾನೆ ಸಡನ್ಲಿ ಅಕ್ಸೆಪ್ಟ್ ಮಾಡ್ತಾಳೆ ಗವರ್ನೆಸ್ ಆಗಿ ಮನೆಯ ಒಂದು ವಾತಾವರಣವನ್ನು ಜವಾಬ್ದಾರಿಯನ್ನು ನೋಡ್ಕೊಳೋದಕ್ಕೆ. ಆವಾಗ ಜಾರ್ಜ್ ನೈಟ್ಲಿ ಅನೌನ್ಸಸ್ ಹಿ ಈಸ್ ಲಿವಿಂಗ್ ಫಾರ್ ಲಂಡನ್ ಟು ವಿಸಿಟ್ ಜಾನ್ ನೈಟ್ಲಿ. ಆ ಸಂದರ್ಭದಲ್ಲಿ ಜಾನ್ ನೈಟ್ಲಿ ಹೇಳ್ತಾನೆ ಇಲ್ಲಿ ಲಂಡನ್ನಿಗೆ ಹೋಗ್ತೀನಿ ಅಂಥೇಳಿ. ಆವಾಗ ಜಾನ್ ನೈಟ್ಲಿ ಕೂಡ ಹೋಗ್ತಾ ಇರ್ತಾರೆ, ಇಸಬೆಲ್ಲನು ಕೂಡ ಹೋಗ್ತಾ ಇರ್ತಾರೆ. ಹಿ ಈಸ್ ಅಟೆಂಡ್ ಟು ಹಿಯರ್ ಎಮಾಸ್ ವಿಸಿಟ್ ಮಿಸ್ ಬೇಟ್ಸ್. ಹಾಗಾದರೆ ಈತ ಹಾರ್ಟ್ ಆ್ಯಂಡ್ ಬಹಳಷ್ಟು ಎಮಾಸ್ ವಿಸಿಟ್ ಮಿಸ್ಟರ್ ಬೇಟ್ಸಿನ ಮನೆಗೆ ಹೋಗಿರ್ತಕ್ಕಂಥದ್ದು ಬಹಳಷ್ಟು ಹೃದಯ ಸ್ಪರ್ಶಿಯಾಗಿರುತ್ತೆ. ಹಾಗಾಗಿ ವೆನ್ ನ್ಯೂಸ್ ಅರೈವ್ಸ್ ದಟ್ ಮಿಸಸ್ ಚರ್ಚಿಲ್ ಹ್ಯಾಸ್ ಡೈಡ್, ಅದೇ ಸಂದರ್ಭದಲ್ಲಿ ಮಿಸಸ್ ಚರ್ಚಿಲ್ ಕೂಡ ಅಲ್ಲಿ ಸತ್ತಿರ್ತಾಳೆ ಅನ್ನೋದು ನ್ಯೂಸ್ ಗೊತ್ತಾಗುತ್ತೆ. ಎಮಾ ರೆಸ್ಯೂಮ್ ಹರ್ ಪ್ಲ್ಯಾನ್ ಟು ಮ್ಯಾಚ್ ಫ್ರಾಂಕ್ ಆ್ಯಂಡ್ ಹ್ಯಾರಿಟ್. ಆ ಸಂದರ್ಭದಲ್ಲಿ ಫ್ರಾಂಕ್ ಮತ್ತು ಹ್ಯಾರಿಟ್ ಸ್ಮಿತಿಗೆ ಮತ್ತೆ ಏನಂತಾನೆ ಮದುವೆ ಮಾಡಬೇಕು ಅಂತ ಅನ್ಕೊತಾಳೆ. ಆವಾಗ ಶಿ ಆಲ್ಸೋ ಫೀಲ್ಸ್ ರೆಮೋಸ್, ಹಾಗಾಗಿ ಬಹಳಷ್ಟು ಪಶ್ಚಾತ್ತಾಪದಿಂದ ಟ್ರೀಟ್ಮೆಂಟ್ ಆಫ್ ಜೇನ್ ಫೆರಿಫ್ಯಾಕ್ಸ್ ಆ್ಯಂಡ್ ಅಟೆಂಪ್ಟ್ ಟು ಮೇಕ್ ದ ಅಮೆಂಡ್ಸ್ ಆನ್ ದಿ ಮಲ್ಟಿಪಲ್ ಅಕೇಶನ್ಸ್ ಅಂತ ಹೇಳಲಾಗ್ತದೆ. ಒಂದು ಪರಿಹಾರವಾಗಿ ಮಲ್ಟಿಪಲ್ ಅಕೇಶನ್ಸ್ ಕೂಡ ಇಲ್ಲಿ ಕಾಣ್ತೀವಿ. ಓನ್ಲಿ ಟು ಬಿ ರೆಫ್ಯೂಸ್, ಇಲ್ಲಿ ಅದನ್ನೆಲ್ಲದು ಕೂಡ ತಿರಸ್ಕರಿಸ್ತಾರೆ. ಸೆವೆರಲ್ ಡೇಸ್ ಲೇಟರ್ ಮಿಸಸ್ ವ್ಯಾಟ್ಸನ್ ಹೂ ಈಸ್ ಎಕ್ಸ್ಪೆಕ್ಟಿಂಗ್ ಎ ಬೇಬಿ. ಮಿಸಸ್ ವ್ಯಾಟ್ಸನ್ ಏನಂತೇನೆ ಇಲ್ಲಿ ಒಂದು ಬೇಬಿಯನ್ನು ಅವರು ಕಾಯ್ತಾ ಇರ್ತಾರೆ. ಕನ್ಫೈನ್ಡ್ ಟು ಎಮಾ ನ್ಯೂಸ್ ದಟ್ ಫ್ರಾಂಕ್ ಚರ್ಚಿಲ್ ಆ್ಯಂಡ್ ಜೇನ್ ಫೆರಿಫ್ಯಾಕ್ಸ್ ಹ್ಯಾವ್ ಬಿನ್ ಸೀಕ್ರೆಟ್ಲಿ ಎಂಗೇಜ್ ಫಾರ್ ಸೆವೆರಲ್ ಮಂತ್ಸ್. ತದನಂತರ ಗೊತ್ತಾಗುತ್ತೆ ಫ್ರಾಂಕ್ ಚರ್ಚಿಲ್ ಮತ್ತು ಜೇನ್ ಫೆರಿಫ್ಯಾಕ್ಸ್ ಇವರಿಬ್ಬರು ಕೂಡ ಸೀಕ್ರೆಟ್ಲಿ ಎಂಗೇಜ್ ಆಗಿದ್ದಾರೆ, ಪ್ರೀತಿ ಮಾಡ್ತಾಯಿದ್ದಾರೆ ಸೆವೆರಲ್ ಮಂತ್ಸ್ಗಳ ಮುಖಾಂತರ ಅನ್ನೋದು ಕೂಡ ನಾವು ಕಾಣ್ತೀವಿ. ಹೀಗೆ 3ನೇ ಚಾಪ್ಟ್ರು ಮುಂದುವರೆದು ಎಮಾ ರಿಯಲೈಸ್ ದಟ್ ಒನ್ಸ್ ಅಗೇನ್, ಎಮನಿಗೆ ಈಗ ಗೊತ್ತಾಯಿತು, ಮನವರಿಕೆ ಆಯಿತು. ಆ್ಯಸ್ ವಿತ್ ಮಿಸ್ಟರ್ ಎಲ್ಟನ್ ಶಿ ಹ್ಯಾಸ್ ಬಿನ್ ಮಿಸ್ಜಡ್ಜ್ ಎ ಮ್ಯಾನ್ ಕ್ಯಾರೆಕ್ಟರ್ಸ್. ಈಗ ತಪ್ಪು ಒಂದು ನಿಭಾಯಿಸತಕ್ಕಂಥ ರೀತಿಯಲ್ಲಿ ಗೊತ್ತಾಯಿತು, ಎಂಥ ತಪ್ಪು ಭಾವಿಸಿದಾಳೆ ಅನ್ನೋದು ಕೂಡ ಗೊತ್ತಾಯಿತು. ಮಿಸ್ಜಡ್ಜ್ ಮಾಡಿದ್ದಾಳೆ ಮಿಸ್ಟರ್ ಎಲ್ಟನ್ ಕ್ಯಾರೆಕ್ಟರನ್ನು. ಶಿ ಹ್ಯಾಸ್ ಆಲ್ಸೋ ಇಂಜೂರ್ ಹ್ಯಾರಿಟ್, ಈ ಮುಖಾಂತರ ಹ್ಯಾರಿಟ್ ಸ್ಮಿತಿಗೆ ಭಾಳಷ್ಟು ಇಂಜೂರ್ ಮಾಡಿದ್ದಾಳೆ.
ಒಂದು ಘಾಸಿಗೊಳಿಸಿದ್ದಾಳೆ. ಹೂ ಹ್ಯಾಡ್ ಬೀನ್ ಓವರ್ಲುಕ್ಡ್ ಬೈ ಟೂ ವುಡ್ ಬಿ ಶೂಟರ್. ತಾವಿಬ್ಬರು ಕೂಡ ಏನಂತಾನೆ ಈಗ ಇಲ್ಲಿ ಟೂ ವುಡ್ ಬಿ ಶೂಟರ್ ಅಂತ ಹೇಳ್ತಾನೆ, ಇಬ್ಬರನ್ನು ಕೂಡ ಈಗ ಅಂದ್ಕೊಂಡಿದ್ಲು. ಯಾರು ಮಿಸ್ಟರ್ ಫ್ರ್ಯಾಂಕ್ ಚರ್ಚಿಲ್ ಇರ್ಬೋದು, ಇಲ್ಲಿ ಅದೇ ರೀತಿಯಲ್ಲಿ ಹ್ಯಾಡ್ ಸ್ಮಿತ್ ಇರ್ಬೋದು, ಇಲ್ಲಿ ಅದೇ ರೀತಿಯಲ್ಲಿ ಯಾರು ಎಲ್ಟನ್ ಇರ್ಬೋದು. ಹೌಎವರ್ ಹ್ಯಾಡ್ ಎಕ್ಸ್ಪ್ಲೇನ್ ದಟ್ ಇಟ್ ಈಸ್ ನಾಟ್ ಫ್ರ್ಯಾಂಕ್ ಶಿ ಅಡ್ಮೈರ್ಸ್ ಬಟ್ ಜಾರ್ಜ್ ನೈಟ್ಲಿ. ನಿಮಗೆಲ್ಲ ಗೊತ್ತಿದ್ದಂತೆ ಮೊದಲಿಗೆ ಯಾವ ರೀತಿಯಾಗಿತ್ತು ಅಂದರೆ ರಾಬರ್ಟ್ ಮಾರ್ಟಿನನ ಪ್ರೀತಿ ಬೇಡ ಅಂದ್ಲು. ತದನಂತರ ಇವರ ಒಂದು ಯಾರು ಎಲ್ಟನ್ ಕೂಡ ಈ ರೀತಿಯಾಗಿ ಎಮಾ ವುಡ್ಹೌಸನ್ನು ಇಷ್ಟಪಟ್ಟ. ಹೀಗೆ ಎಲ್ಲ ಅರ್ಥ ಮಾಡಿಕೊಂಡು ಬಹಳಷ್ಟು ಮುಜುಗರಕ್ಕೆ ಒಳಗಾದ್ಲು. ಹೌಎವರ್ ಹ್ಯಾಡ್ ಎಕ್ಸ್ಪ್ಲೇನ್ ದಟ್ ಇಟ್ ಈಸ್ ನಾಟ್ ಫ್ರ್ಯಾಂಕ್ ಶಿ ಅಡ್ಮೈರ್ಸ್ ಬಟ್ ಜಾರ್ಜ್ ನೈಟ್ಲಿ. ಆ ಸಂದರ್ಭದಲ್ಲಿ ಜಾರ್ಜ್ ನೈಟ್ಲಿಯ ಬಗ್ಗೆ ಕೂಡ ಇಲ್ಲಿ ಹ್ಯಾಡ್ ಸ್ಮಿತಿಗೆ ಏನಂತಾನೆ ಇಷ್ಟಪಡ್ತಾ ಇದ್ದಾಳೆ ಹ್ಯಾಡ್ ಸ್ಮಿತ್ತು. ಆವಾಗ ಇನ್ ಆ್ಯನ್ ಇನ್ಸ್ಟೆಂಟ್ ಎಮಾ ರಿಯಲೈಸಿಂಗ್ ದಟ್ ಶಿ ಹರ್ ಸೆಲ್ಫ್ ಹ್ಯಾಸ್ ಲವ್ಡ್ ಮಿಸ್ಟರ್ ನೈಟ್ಲಿ ಆಲ್ ಅಲೋನ್. ಅದೇ ಸಂದರ್ಭದಲ್ಲಿ ಇಲ್ಲಿ ಎಮಾ ವುಡ್ಹೌಸ್ ಜಾರ್ಜ್ ನೈಟ್ಲಿಯನ್ನು ಕೂಡ ಇಷ್ಟಪಡ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿದಾಗ ಎಮಾ ಸ್ಪೆಂಡ್ ನೆಕ್ಸ್ಟ್ ವೀಕ್ ಅಟೆಂಪ್ಟಿಂಗ್ ಟು ಅಂಡರ್ಸ್ಟ್ಯಾಂಡ್ ಹರ್ ಓನ್ ಹಾರ್ಟ್. ಯಾವಾಗ ಹ್ಯಾಡ್ ಸ್ಮಿತ್ ಈಗ ಜಾರ್ಜ್ ನೈಟ್ಲಿ ಇಷ್ಟಪಡ್ತಾ ಇದ್ದಾರೆ, ಅಡ್ಮೈರ್ ಪಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಗಳಿಗೆ ಆವಾಗ ಅಂಡರ್ಸ್ಟ್ಯಾಂಡ್ ಹರ್ ಓನ್ ಹಾರ್ಟ್, ತನ್ನ ಮನದಲ್ಲಿರ್ತಕ್ಕಂಥ ಪ್ರೀತಿಯನ್ನು ಅಭಿವ್ಯಕ್ತಪಡಿಸ್ತಾಳೆ. ಅಶೇಮ್ಡ್ ಆಫ್ ಹರ್ ಬಿಹೇವಿಯರ್ ಟುವರ್ಡ್ಸ್ ಹ್ಯಾಟ್ ಆ್ಯಂಡ್ ಜೇನ್. ಯಾವಾಗ ಹ್ಯಾಟ್ ಮತ್ತು ಜೇನಿನ ಬಗ್ಗೆ ಇರ್ತಕ್ಕಂಥ ಒಂದು ಬಿಹೇವಿಯರು ನಾಚಿಕೆ ಪಡ್ತಕ್ಕಂಥ ರೀತಿಯಲ್ಲಿ ಹೇಳ್ತಾಳೆ. ಫೇರ್ಫುಲ್ ಆಫ್ ಹೌ ಶಿ ಮೇ ಹ್ಯಾವ್ ಲಾಸ್ಟ್ ಎಸ್ಟೀಮ್ ಆಫ್ ಮಿಸ್ಟರ್ ನೈಟ್ಲಿ. ಹಾಗೆ ಮಿಸ್ಟರ್ ನೈಟ್ಲಿ ಹೇಳ್ತಕ್ಕಂಥದ್ದು ಯಾವ ರೀತಿಯಾಗಿ ಕಡೆಗಣಿಸಿದ್ದಾಳೆ ಅನ್ನೋದು ಕೂಡ ಇಲ್ಲಿ ಕಾಣ್ತೀವಿ. ಎಮಾ ರಿಗ್ರೆಟ್ ದಟ್ ಶಿ ಡಿಡ್ ನಾಟ್ ವಾಂಟ್ ಫ್ರೆಂಡ್ ಟು ಬಿ ಜೇನ್. ಹಾಗಾಗಿ ಇಲ್ಲಿ ಶಿ ಡಿಡ್ ನಾಟ್ ಬಿ ಫ್ರೆಂಡ್ ಟು ಜೇನ್ ಅಂತ ಹೇಳಲಾಗ್ತದೆ, ರಾದರ್ ದೆನ್ ಹ್ಯಾಟ್. ಈಗ ಯಾವುದೇ ಜೇನ್ ಆಸ್ಟನ್ ಆಗಲಿ ಹ್ಯಾಟ್ ಆಗಲಿ ಬೇಕಾಗಿಲ್ಲ. ಶಿ ರೆಕಗ್ನೈಸ್ ಹರ್ ವೆನೈಟಿ, ತನ್ನ ಆಡಂಬರದ ಒಂದು ಪ್ರದರ್ಶನ ಮತ್ತು ಆ್ಯರಗೆನ್ಸ್ ಅಥವಾ ಆಕೆಯ ಒಂದು ಸೊಕ್ಕು ಇನ್ ಅಟೆಂಪ್ಟಿಂಗ್ ಟು ದ ಎವ್ರಿಬಡೀಸ್ ಡೆಸ್ಟಿನಿ ಅಂತ ಹೇಳಲಾಗ್ತದೆ. ಹಾಗಾದರೆ ದ ಅರೇಂಜ್ ಎವ್ರಿಬಡಿ ಡೆಸ್ಟಿನಿ, ಯಾರಿಗೆ ಸಿಗಬೇಕು ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಜಾರ್ಜ್ ನೈಟ್ಲಿ ರಿಟರ್ನ್ಸ್ ಆ್ಯಂಡ್ ಎಮಾಸ್ ಕನ್ಫೆಸಸ್. ಜಾರ್ಜ್ ನೈಟ್ಲಿ ವಾಪಸ್ ಬರ್ತಾನೆ, ಎಮಾ ಕನ್ಫೆಸ್ ಮಾಡ್ತಾಳೆ ಹರ್ ಬ್ಲೈಂಡ್ನೆಸ್, ತನ್ನ ತಿಳುವಳಿಕೆಗೇಡಿತನ, ತನ್ನ ಮೂರ್ಖತನ, ತನ್ನ ಅಜ್ಞಾನವನ್ನು ಕೂಡ ಏನಂತಾನೆ ಕನ್ಫೆಸ್ ಮಾಡ್ತಾಳೆ. ಅಶೋರಿಂಗ್ ಹಿಮ್ ಶಿ ಹ್ಯಾಸ್ ನೆವರ್ ಲವ್ಡ್ ಫ್ರ್ಯಾಂಕ್. ಮತ್ತು ಮುಂದುವರೆದು ಹೇಳಲಾಗ್ತದೆ ತಾನು ಯಾವತ್ತೂ ಕೂಡ ಫ್ರ್ಯಾಂಕ್ ಚರ್ಚಿಲನ್ನು ಪ್ರೀತಿ ಮಾಡಿಲ್ಲ. ಮತ್ತು ಎಮಾ ಅಡ್ಮಿಟ್ ಹರ್ ಕ್ಯಾರೆಕ್ಟರ್ ಡಿಫೆಕ್ಟ್ಸ್. ಇಲ್ಲಿ ಆಕೆಯನ್ನು ಒಪ್ಕೊತಾನೆ ಯಾರು ಜಾರ್ಜ್ ನೈಟ್ಲಿ. ಹೀಗೆ ಜಾರ್ಜ್ ನೈಟ್ಲಿ ಒಪ್ಕೊಂಡು ಕೂಡಿಗೆ ಮಿಸ್ಟರ್ ನೈಟ್ಲಿ ಪ್ರೊಫೆಸ್ ದಟ್ ಡಿಸ್ಪೈಟ್ ಎನಿ ಫ್ಲಾಸ್, ಏನೆಲ್ಲ ತಪ್ಪುಗಳು ಆದರೂ ಕೂಡ ಆಕೆಯನ್ನು ಒಪ್ಕೊಳ್ಳೋದ್ರ ಮುಖಾಂತರ ಹಿ ಹ್ಯಾಸ್ ಲವ್ಡ್ ಹರ್ ಸಿನ್ಸ್ ಶಿ ವಾಸ್ 13. 13 ಇರಬೇಕಾದ್ರೆ ಆಕೆಯನ್ನು ಪ್ರೀತಿ ಮಾಡಿರ್ತಾನಂತೆ ಈತ. ಹಾಗಾಗಿ ಇವರಿಬ್ಬರ ಪ್ರೀತಿ ಕೂಡ ಆಕೆ ಒಪ್ಕೊತಾನೆ. ಎಮಾ ಆ್ಯಂಡ್ ಜಾರ್ಜ್ ನೈಟ್ಲಿ ಬಿಕಮ್ ಎಂಗೇಜ್. ಇವರಿಬ್ಬರು ಕೂಡ ಎಂಗೇಜ್ಮೆಂಟ್ ಆಗ್ತಾರೆ. ಈವೆನ್ ದೋ ಎಮಾ ರಿಯಲೈಸ್ ದಟ್ ಶಿ ಕಾಂಟ್ ಲೀವ್ ಹರ್ ಫಾದರ್. ಹೀಗಿರಬೇಕಾದ್ರೆ ಎಮಾ ವುಡ್ಹೌಸ್ ತನ್ನ ತಂದೆಯನ್ನು ಬಿಟ್ಟಿರೋದಕ್ಕೆ ಅಸಾಧ್ಯ ಎಂಬುದನ್ನು ಕೂಡ ಅಭಿವ್ಯಕ್ತಪಡಿಸ್ತಾಳೆ. ಇನ್ನು ಕೊನೆಯದಾಗಿ ನಾವು ನೋಡಬೇಕಾದ್ರೆ ಮಿಸಸ್ ವ್ಯಾಟ್ಸನ್ ಶೇರ್ ಎ ಲೆಟರ್ ಫ್ರಮ್ ಫ್ರ್ಯಾಂಕ್ ಎಕ್ಸ್ಪ್ಲೇನಿಂಗ್ ದ ಟ್ರೆಕರಿ ಆ್ಯಂಡ್ ಅಡ್ಮಿಟಿಂಗ್ ಹಿಸ್ ಫಾಲ್ಟ್. ಹಾಗಾದರೆ ಕುತಂತ್ರದಿಂದ ಯಾವ ರೀತಿಯಾಗಿ ತಪ್ಪುಗಳು ಮಾಡಿದರು ಇವರೆಲ್ಲದನ್ನು ಕೂಡ ತಮ್ಮ ಒಂದು ಲೆಟರ್ಸ್ ಮುಖಾಂತರ ಅವರು ಒಪ್ಕೊತಾರೆ. ಎಮಾ ಫೀಲ್ಸ್ ಜೆನ್ಯುಯಲ್ ಟುವರ್ಡ್ಸ್ ದ ಫ್ರ್ಯಾಂಕ್ ಅಗೇನ್ ಆ್ಯಂಡ್ ಶೇರ್ಸ್ ಎ ಲೆಟರ್ ವಿತ್ ಜಾರ್ಜ್. ಆಕೆ ಕೂಡ ಲೆಟರ್ ಮುಖಾಂತರ ಏನಂತಾನೆ ಅಭಿವ್ಯಕ್ತಪಡಿಸ್ತಾಳೆ ತನ್ನ ಒಂದು ನಿಜವಾದ ಪ್ರೀತಿಯ ಬಗ್ಗೆ. ಮಿಸ್ಟರ್ ನೈಟ್ಲಿ ಆಫರ್ ಎ ಸೊಲ್ಯೂಷನ್ ಟು ಎ ಇಶ್ಯೂ ವಿತ್ ಮಿಸ್ಟರ್ ವುಡ್ಹೌಸ್ ಬೈ ಸಜೆಸ್ಟಿಂಗ್ ದಟ್ ಹಿ ವಾಂಟೆಡ್ ಟು ಲೀವ್ ಅಟ್ ಹಾರ್ಟ್ಫೀಲ್ಡ್ ವಿತ್ ಬೋತ್ ಎಮಾ ಆ್ಯಂಡ್ ಹರ್ ಫಾದರ್. ಆವಾಗ ಜಾರ್ಜ್ ನೈಟ್ಲಿ ಏನು ಮಾಡ್ತಾನೆ, ನಿನ್ನ ತಂದೆಯ ಜೊತೆಗೆ ಮತ್ತು ನಿನ್ನ ಜೊತೆಗೆ ನಾನು ಅಲ್ಲೇ ವಾಸವಾಗಿರ್ತೇನೆ ಅಂಥೇಳಿ ಒಂದು ಹೇಳ್ತಾನೆ. ಹೇಳೋದ್ರ ಮುಖಾಂತರ ಏನಂತಾನೆ, ಯಾಕಂದರೆ ತಂದೆಯನ್ನು ಬಿಟ್ಟು ಬರೋದಿಲ್ಲ ಅಂತ ಹೇಳಿದಾಗ ಅಲ್ಲೇ ವಾಸವಾಗಿರ್ತೇನೆ ಅಂಥೇಳಿ ಜಾರ್ಜ್ ನೈಟ್ಲಿ ಹೇಳ್ತಾನೆ. ಎಮಾ ಅಗ್ರೀಸ್ ಬಟ್ ಸ್ಟಿಲ್ ಹಿಯರ್ ದಿ ಕನ್ಸರ್ನ್ ಅಬೌಟ್ ಹ್ಯಾರೆಟ್. ಇನ್ನೂ ಕೂಡ ಮನೆಯಲ್ಲಿ ಹ್ಯಾರೆಟ್ ಸ್ಮಿತ್ ಇದ್ದಾಳೆ, ಹೂಮ್ ಶಿ ಅರೇಂಜಸ್ ಟು ಹ್ಯಾವ್ ವಿಸಿಟ್ ಇಸಬೆಲಾ.
ಆವಾಗ ಅದೇ ಸಂದರ್ಭದಲ್ಲಿ ಇಸೇಬೆಲನ ಮನೆಗೆ ಕಳಿಸ್ತಾಳೆ ಆ್ಯಂಡ್ ಜಾನ್ ನೈಟ್ಲಿ ಮನೆಗೆ ಕಳಿಸ್ತಾಳೆ. ಇನ್ ಲಂಡನಿಗೆ ಕಳಿಸಿದ್ಗಳಿಗೆ ದೇರ್ ಹ್ಯಾರೆಟ್ ಅಗೇನ್ಸ್ಟ್ ಮೀಟ್ ಆ್ಯಂಡ್ ಅಕ್ಸೆಪ್ಟ್ ದ ರಾಬರ್ಟ್ ಮಾರ್ಟಿನ್. ಆವಾಗ ಹ್ಯಾರೆಟ್ ಸ್ಮಿತ್ತು ಏನಂತಾನೆ ಅಲ್ಲಿ ರಾಬರ್ಟ್ ಮಾರ್ಟಿನನ್ನು ಅಕ್ಸೆಪ್ಟ್ ಮಾಡ್ತಾಳೆ. ಆವಾಗ ಆಫ್ಟರ್ ಮಲ್ಟಿಪಲ್ ನೈಬರ್ಹುಡ್ ರಾಬರ್ಸ್ ಅಲ್ಲಿ ಏನಂತಂದ್ರೆ ದರೋಡೆಕೋರರುಗಳು ಇರ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಮಿಸ್ಟರ್ ವುಡ್ ಹೌಸ್ ಸೀಸ್ ದ ಬೆನಿಫಿಟ್ ಆಫ್ ಮಿಸ್ಟರ್ ನೈಟ್ಲಿ ಆ್ಯಂಡ್ ರೆಸಿಡೆನ್ಸ್ ಅಟ್ ದ ಹಾರ್ಟ್ಫೀಲ್ಡ್. ಆ ಸಂದರ್ಭದಲ್ಲಿ ಅವರಿಬ್ಬರು ಕೂಡ ಅಲ್ಲೇ ವಾಸವಿರುತ್ತಾರೆ. ಯಾರು ಅಂದರೆ ಮಿಸ್ಟರ್ ನೈಟ್ಲಿ ಅಲ್ಲೇ ವಾಸವಿರೋದ್ರ ಮುಖಾಂತರ ಹಾರ್ಟ್ಫೀಲ್ಡ್ನಲ್ಲಿ ಇರ್ತಾನೆ. ಫೈನಲಿ ಮಿಸ್ ಎಮಾ ವುಡ್ ಹೌಸ್ ಆ್ಯಂಡ್ ಮಿಸ್ಟರ್ ಜಾರ್ಜ್ ನೈಟ್ಲಿ ಆರ್ ಯುನೈಟೆಡ್. ಇವರಿಗೂ ಕೂಡ ಒಂದಾಗ್ತಾರೆ ಇನ್ ಅ ಪರ್ಫೆಕ್ಟ್ ಹ್ಯಾಪಿನೆಸ್. ಎಲ್ಲರೂ ಕೂಡ ಸಂತೋಷದಿಂದ ಇರ್ತಾರೆ. ಹಾಗಾಗಿ ಇಲ್ಲಿಗೆ ಈ ಕತೆ ಏನಾಗುತ್ತೆ ಮುಕ್ತಾಯ ಆಗುತ್ತೆ.